ಸಭೆಯನ್ನು ಏರ್ಪಡಿಸಲಾಗಿದೆ. ಪೋಷಕರ ಸಭೆಯನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಯಾವುದೇ ವಿಘ್ನಗಳು ನಿರ್ವಿಘ್ನವಾಗಿ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡೆಯಲಿ ಅಂತೇಳಿ ವಿಘ್ನೇಶ್ವರನನ್ನು ಪ್ರಾರ್ಥಿಸಲು 5ನೇ ತರಗತಿ ವಿದ್ಯಾರ್ಥಿಗಳು ಬರಬೇಕಾಗಿ ಕೋರಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಇರುವ ಗಣ್ಯರನ್ನು ಹಾಗೂ ಇಲ್ಲಿಗೆ ಆಗಮಿಸಿದ ಎಲ್ಲ ಪೋಷಕರನ್ನು ಮತ್ತು ಮಕ್ಕಳನ್ನು ಎಲ್ಲರನ್ನು ಕುರಿತು ಸ್ವಾಗತವನ್ನು ಮಾಡಲಿದ್ದಾರೆ ನಮ್ಮ ಶಾಲೆಯ ಶಿಕ್ಷಕಿಯಾದ ವಿಜಯ ಮೇಡಮ್ ಅವರು. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಸಾಮಾಜಿಕ ಪರಿಶೋಧನಾ ಈ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ 20ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ 3 ದಿನ ಯಶಸ್ವಿಯಾಗಿ ನಡೀತು. ಈ 4ನೇ ದಿನ ಪೋಷಕರ ಸಭೆಯನ್ನು ಆಯೋಜಿಸಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಈ ಒಂದು ಸಭೆಗೆ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ಬೇಕು ಅಂತ ನಮ್ಮ ಬೇವಕಲ್ ಗ್ರಾಮ ಪಂಚಾಯಿತಿಯ PDO ಸರ್ನ ಕೇಳ್ಕೊಂಡಾಗ ಪ್ರದೀಪ್ ಸರ್ ತುಂಬು ಹೃದಯದಿಂದ ಒಪ್ಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ, ವೈಯಕ್ತಿಕವಾಗಿ, ಪೋಷಕರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮ ನಡೀಬೇಕು ಅಂದರೆ ಇದಕ್ಕೆ ಒಬ್ಬರು ವ್ಯವಸ್ಥಾಪಕರು ಅಂತ ಇರ್ತಾರೆ. ಈ ಸಾಮಾಜಿಕ ಪರಿಶೋಧನಾ ವ್ಯವಸ್ಥಾಪಕರಾಗಿ ನಮ್ಮ ಶಾಲೆಗೆ ಆಗಮಿಸಿರ್ತಕ್ಕಂಥ ಈ 3 ದಿನಗಳು ನಡೆಸಿಕೊಟ್ಟು 4ನೇ ದಿನ ಪೋಷಕರ ಸಭೆಯನ್ನು ಆಯೋಜಿಸಿ ಈ ಕಾರ್ಯಕ್ರಮದ ರೂವಾರಿಗಳಾದ ರೂಪಾ ಮೇಡಮ್ ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತೆ ಈ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀನಿವಾಸ್ ಸರ್ ಅವರಿಗೂ ಸ್ವಾಗತವನ್ನು ಬಯಸ್ತೀವಿ. ಅದೇ ರೀತಿ ಇನ್ನೊಬ್ಬರು ಸಂಪನ್ಮೂಲ ವ್ಯಕ್ತಿಗಳು ವಿನೋದ್ ಸರ್ ಅವರಿಗೂ ಸುಧಾ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀವಿ. ಮತ್ತೆ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಸುನೀತಾರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀವಿ.
ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಮತ್ತೆ ನಮ್ಮ ಮಾಜಿ SDMC ಅಧ್ಯಕ್ಷರು ಬೆಟ್ಟಸ್ವಾಮಿ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಮತ್ತೆ ನಮ್ಮ ಇನ್ನೊಬ್ಬ ಈ ಸಾಮಾಜಿಕ ಪರಿಶೋಧನಾ ಸಂಪನ್ಮೂಲ ವ್ಯಕ್ತಿ ರಕ್ಷಿತಾ ಮೇಡಮ್ ರವರು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕೆಲಸ ನಿಮಿತ್ತ ಅವರು ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ದುದ್ದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳವರು ಸಹ ಆಗಮಿಸಬೇಕಾಗಿದ್ರು. ಅವರು ಬೇರೆ ಕಾರ್ಯದ ನಿಮಿತ್ತ ನನಗೆ ಬರೋಕ್ಕೆ ಸಾಧ್ಯವಿಲ್ಲ. ನೀವು ಬದಲಿ ವ್ಯವಸ್ಥೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಕೇಳಿಕೊಂಡ್ರು. ಅವರಿಗೂ ಸಹ ಅನುಪಸ್ಥಿತಿಯಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಮತ್ತು ಅದೇ ರೀತಿ ನನ್ನ ಈ ಒಂದು ಕರೆಗೆ ಹೋಗ್ಬಿಟ್ಟು ನಮ್ಮ ಎಲ್ಲ SDMC ಸದಸ್ಯರುಗಳು ಮತ್ತು ಪೋಷಕ ವೃಂದದವರು ಆಗಮಿಸಿದಿರಿ. ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ನಮ್ಮ ಶಾಲೆಯ ಸಹಶಿಕ್ಷಕರಾದಂಥ ಸರಸ್ವತಿ ಮೇಡಮ್ ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತ. ನಮ್ಮ ಅಡುಗೆಯವರು ಈ ಒಂದು ಕಾರ್ಯಕ್ರಮ ನಮ್ಮ ಒಂದು ಸ್ಕೂಲು ಸುಸೂತ್ರವಾಗಿ ನಡಿಬೇಕು ಅಂದರೆ ನಮ್ಮ ಅಡುಗೆ ಸಿಬ್ಬಂದಿನೂ ಸಹ ಇದಕ್ಕೆ ಒಂದು ಇದು ಅಂತ ಕೇಳ್ಕೊತೀನಿ. ಅವರು ಸಹ ಬೆಳಗ್ಗೆಯಿಂದ ಬಂದು ನಮ್ಮ ಜೊತೆಲೇ ಇದ್ದು ಈ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಮತ್ತೆ ನಮ್ಮ ಎಲ್ಲ ಶಾಲಾ ಮಕ್ಕಳು 9 ಗಂಟೆಗೆ ಶಾಲೆಯಲ್ಲಿ ಹಾಜರಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಪುಟ್ಟ ಮಕ್ಕಳಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಿದಂಥ ವಿಜಯ ಮೇಡಮ್ ರವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಉದ್ಘಾಟನಾ ಕಾರ್ಯಕ್ರಮ. ವೇದಿಕೆ ಮೇಲಿರುವ ಗಣ್ಯರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಬೇಕಾಗಿ ಕೋರಿಕೊಂಡಿದ್ದೇನೆ. ಕೈ ಬನ್ನಿ. ಇಬ್ರೋಗಿ ಮಾವ ಪೂಜಿ ಬಿ ಬಾ. ಬನ್ನಿ ಮುಂದೆ. ಲಕ್ಷ್ಮಿ ಬಾ. ಬಾ ಸುಜನ್. ಆ ಕಡೆ ಇರು. ಆ ಕಡೆ ಕೈ ಇದ್ರಪ್ಪ. ಆ ಕಡೆ ತಿರ್ಗಿ, ಆ ಕಡೆ ತಿರ್ಗಿ. ಉದ್ಘಾಟನೆ ಮಾಡಿದ ಗಣ್ಯರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದ ಉದ್ದೇಶವನ್ನು ಕುರಿತು ನಮ್ಮ ಸಾಮಾಜಿಕ ಪರಿಶೋಧನಾ ವ್ಯವಸ್ಥಾಪಕರಾದಂತಹ ಶ್ರೀಮತಿ ರೂಪಾ ಮೇಡಮ್ ಅವರು ಪ್ರಾಸ್ತಾವಿಕ ನುಡಿಯನ್ನು ನೇಮಕಾತಿ ಮಾಡಿಕೊಂಡಿದ್ದೇನೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಗುರುಗಳನ್ನು ಸ್ಮರಣೆ ಮಾಡುತ್ತಾ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿಗಳನ್ನು ವಿಶಿಷ್ಟವಾದ ಸ್ಥಾನವನ್ನು ಕೊಡ್ತೀವಿ. ಅತಿಥಿ ದೇವೋ ಭವ ಎನ್ನುವ ಸಂಸ್ಕೃತಿ ನಮ್ಮದು. ಅದಕ್ಕೆ ಅನುಗುಣವಾಗಿ ನಮ್ಮ ಕರೆಗೆ ಹೋಗೊಟ್ಟು ತಮ್ಮ ಕೆಲಸಗಳನ್ನು ಬದಿಗಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪಂಚಾಯಿತಿ ಅಭಿವೃದ್ಧಿಯಾದಂತಹ ಶ್ರೀಯುತ ಪ್ರದೀಪ್ ಸರ್ ಅವರಿಗೂ ಹಾಗೂ ಶಿಕ್ಷಕರು ಮತ್ತು SDMC ಅಧ್ಯಕ್ಷರು, ಸದಸ್ಯರು, ನಮ್ಮ ನೆಚ್ಚಿನ ಎಲ್ಲ ಪೋಷಕ ವರ್ಗದವರು ಹಾಗೂ ನಮ್ಮ ನೆಚ್ಚಿನ ಮಕ್ಕಳಿಗೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತಾ, ನಿಮ್ಮ ಒಂದು
ಶಾಲೆಯಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರ ಆದೇಶದ ಮೇರೆಗೆ 3 ದಿನಗಳ ಕಾಲ ನಾವು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನ ಮುಕ್ತಾಯಗೊಂಡು 4ನೇ ದಿನ ಒಂದು ಪೋಷಕರ ಸಭೆಯನ್ನ ಆಯೋಜಿಸಬೇಕು. ಅದರಂತೆ ನಾವು ಪೋಷಕರ ಸಭೆಯನ್ನ ಆಯೋಜಿಸಬೇಕಂತ ಕೇಳಿಕೊಂಡಾಗ ಮುಖ್ಯ ಶಿಕ್ಷಕರು ತಮ್ಮ ಒಂದು ವಿಶ್ವಾಸದಿಂದ ನಮ್ಮ ಎಲ್ಲ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗೆ ಎಲ್ಲ ಒಂದು ಸಹಕಾರವನ್ನ ಸಹ ಶಿಕ್ಷಕರು ಮುಖ್ಯ ಶಿಕ್ಷಕರು ನೀಡಿದ್ದಾರೆ. ನಾವು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಒಂದು ಸಾಮಾಜಿಕ ಪರಿಶೋಧನೆಯನ್ನ 2022-23ನೇ ಸಾಲಿನಲ್ಲಿ ನಿಮ್ಮ ಶಾಲೆಗೆ ಬಂದಂತಹ ಅನುದಾನ ಸಮರ್ಪಕವಾಗಿ ಸದ್ಬಳಕೆಯಾಗಿದೆಯಾ, ಜೊತೆಗೆ ಮಕ್ಕಳಿಗೆ ಇದರ ಒಂದು ಯೋಜನೆ ಒಂದು ಎಲ್ಲವನ್ನು ತಲುಪಿದ್ಯಾ, ಜೊತೆಗೆ ಪೋಷಕರಿಗೂ ಕೂಡ ಈ ಯೋಜನೆ ಬಗ್ಗೆ ಅರಿವಿದ್ಯಾ, ಶಾಲೆಗೆ ಯಾವ ಅನುದಾನ ಬರುತ್ತೆ, ಅದನ್ನ ಯಾವ್ಯಾವುದಕ್ಕೆ ಖರ್ಚು ಮಾಡ್ತಾರೆ, ಜೊತೆಗೆ ಅದು ಸಮರ್ಪಕವಾಗಿದೆಯಾ, ದಾಖಲಾತಿಗಳು ಕೂಡ ನಿರ್ವಹಣೆ ಆಗಬೇಕು. ಬಂದಂತಹ ಅನುದಾನ ಎಲ್ಲ ಮಕ್ಕಳಿಗೂ ಸಮರ್ಪಕವಾಗಿ ಸಮಾನಾಗಿ ತಲುಪಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇರೋದು. ಆಲ್ರೆಡಿ ನಿಮ್ಮ ಶಾಲೆಯಲ್ಲಿ ನಿಮ್ಮ ಶಿಕ್ಷಣ ಇಲಾಖೆಯಿಂದಲೂ ಕೂಡ ಆಡಿಟ್ ಅನ್ನ ಮಾಡಿ ವರದಿಯನ್ನ ಸಲ್ಲಿಸಿದ್ದಾರೆ. ಆದ್ರೂ ಕೂಡ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯಕ್ಕೆ ಬೇರೆ ಒಂದು ಸಂಸ್ಥೆಗೆ ಕೂಡ ಆಡಿಟ್ ಅನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ನಮ್ಮ ಒಂದು ಸೋಷಲ್ ಆಡಿಟ್ ಅಲ್ಲಿ ಒಂದು ಸಾರ್ವಜನಿಕರ ಮುಂದೆ ನಾವು ಯಾವುದೇ ಒಂದು ಶಾಲೆಯ ಅನುದಾನ ಆಗಿರ್ಬೋದು, ಋಣಾತ್ಮಕ ಅಂಶ ಆಗಿರ್ಬೋದು, ಧನಾತ್ಮಕ ಅಂಶ ಆಗಿರ್ಬೋದು, ಒಂದು ಸಾರ್ವಜನಿಕರ ಮುಂದೆ ಮಂಡನೆ ಮಾಡ್ತೀವಿ. ಬೇರೆ ಆಡಿಟ್ಗಳಲ್ಲಿ ಶಾಲೆಯಲ್ಲೇ ಬಂದು ಆಡಿಟ್ ಅನ್ನ ಮಾಡಿ ಹೋಗ್ತಾರೆ. ಇದರ ಬಗ್ಗೆ ಒಂದು ಸಾರ್ವಜನಿಕರಿಗೆ ಮಾಹಿತಿ ಸಿಗೋದಿಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಸೋಷಲ್ ಆಡಿಟ್ ಅಲ್ಲಿ ಸಾರ್ವಜನಿಕರ ಸಭೆಯನ್ನ ಕರೆದು ನಾವು ಯಾವುದೇ ಒಂದು ವರದಿಯನ್ನ ಒಂದು ಋಣಾತ್ಮಕ ಅಂಶ ಆಗಿರ್ಬೋದು, ಧನಾತ್ಮಕ ಅಂಶ ಆಗಿರ್ಬೋದು, ಒಂದು ದಾಖಲಾತಿ ನಿರ್ವಹಣೆ ಆಗಿರ್ಬೋದು, ಶಾಲಾ ಒಂದು ಭೌತಿಕ ಪರಿಶೀಲನೆ ಬಗ್ಗೆ ಆಗಿರ್ಬೋದು, ಮಕ್ಕಳ ಕಲಿಕೆಯ ಬಗ್ಗೆ ಆಗಿರ್ಬೋದು, ಎಲ್ಲವನ್ನ ಒಂದು ಶಾಲಾ ಸಭೆಯಲ್ಲಿ ನಾವು ವರದಿಯನ್ನ ಮಂಡನೆ ಮಾಡ್ತಿದ್ದೀವಿ. ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಒಂದು ಹಿನ್ನೆಲೆಯ ಬಗ್ಗೆ ಹೇಳೋದಾದ್ರೆ, ಇದು ಭಾರತದಲ್ಲಿ ಶಿಕ್ಷಣ ನೀತಿಯಲ್ಲಿ 1968 1986ರಲ್ಲಿ ಈ ಮಾರ್ಪಾಡಾಗಿತ್ತು. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಸರ್ವ ಶಿಕ್ಷಣ ಅಭಿಯಾನ SSY, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ RMSA, ಸಮಗ್ರ ಶಿಕ್ಷಣ ಯೋಜನೆ, ಜೊತೆಗೆ ಟೀಚಿಂಗ್ ಎಜುಕೇಶನ್ ಇದು ಸಮರ್ಪಕವಾಗಿ ನಿರ್ವಹಣೆ ಆಗ್ತಿದೆಯಾ, ಸಮಗ್ರ ಶಿಕ್ಷಣ ಶಾಲಾ ಪೂರ್ವದಲ್ಲಿ ಪ್ರೀ ನರ್ಸರಿಯಿಂದ 12ನೇ ತರಗತಿಯವರೆಗೆ ಉಚಿತ ಕಡ್ಡಾಯ ಶಿಕ್ಷಣ RTI ಕಾಯ್ದೆ ಮುಖಾಂತರ ಎಲ್ಲರಿಗೂ ಉಚಿತವಾಗಿ ಸರ್ಕಾರದಿಂದ ಸಿಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ, ಜೊತೆಗೆ ಎಲ್ಲ ಶಿಕ್ಷಕರು ಸೇವಾ ಮನೋಭಾವನೆಯಿಂದ ಕೆಲಸವನ್ನ ನಿರ್ವಹಿಸ್ತಿರೋದು ನಮ್ಮ ಒಂದು 3 ದಿನಗಳ ಕಾಲ ಪ್ರಕ್ರಿಯೆಯಲ್ಲಿ ಕಂಡು ಬಂದಿದೆ. ಜೊತೆಗೆ ಶಾಲೆಯ ಒಂದು ಗುಣಮಟ್ಟದ ಶಿಕ್ಷಣವನ್ನ ಒದಗಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳ ಕಲಿಕೆಯ ಬಗ್ಗೆ ಒಂದು ಹೆಚ್ಚಿನ ಫಲಿತಾಂಶಗಳನ್ನ ಗಮನಿಸ್ತಕ್ಕಂಥದ್ದು, ಶಾಲೆ ಭಾರತದ ಶಿಕ್ಷಣ ನೀತಿಯಲ್ಲಿ ಸಾಮಾಜಿಕ ಮತ್ತು ಲಿಂಗ ಸಮಾನತೆಯನ್ನ ಹೋಗಲಾಡಿಸ್ತಕ್ಕಂಥದ್ದು, ಜೊತೆಗೆ ಶಿಕ್ಷಕರ ಒಂದು ಮನೋಭಾವನೆಯನ್ನ ಎಲ್ಲ ಮಕ್ಕಳಿಗೂ ಸಮನಾಗಿ ಹಂಚ್ಕೊಳ್ತಕ್ಕಂಥದ್ದು, ಸಾರ್ವತ್ರಿಕ ಶಿಕ್ಷಣ, ಸಮಾನತೆ, ಗುಣಮಟ್ಟ, ಶಿಕ್ಷಣದ ಔದ್ಯೋಗೀಕರಣವನ್ನ ಉತ್ತೇಜಿಸ್ತಕ್ಕಂಥದ್ದು ಈ ಯೋಜನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. ಸಾಮಾಜಿಕ ಪರಿಶೋಧನೆಯು ಸತ್ಯಶೋಧತೆಯ ಹೊರತು ಬೇರೆ ಶೋಧನೆ ಇರೋದಿಲ್ಲ. ಅರ್ಹತೆಗಳು ಮತ್ತು ಪ್ರಕ್ರಿಯೆಗಳ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸಲು ಅವಕಾಶವನ್ನ ಸೃಜನೆ ಮಾಡ್ತಕ್ಕಂಥದ್ದು. ಸಾಮಾಜಿಕ ಪರಿಶೋಧನೆಯು ಸಮಾಲೋಚಿತ ಕುಂದುಕೊರತೆಗಳ ಬಗ್ಗೆ ಒಂದು ಅರಿವನ್ನ ಮೂಡಿಸ್ತಕ್ಕಂಥದ್ದು, ಸಾರ್ವಜನಿಕರಿಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಡ್ತಕ್ಕಂಥದ್ದು. ನಮ್ಮ ಸೋಷಲ್ ಆಡಿಟ್ ಇಂದ ಒಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ಮಕ್ಕಳ ಕಲಿಕಾ ಸಾಮರ್ಥ್ಯಗಳ ಬಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಬಿಸಿಯೂಟ ಯೋಜನೆ ಬಗ್ಗೆ ಆಗಿರ್ಬೋದು, ಮಕ್ಕಳ ಒಂದು ಶಿಕ್ಷಣದ ಬಗ್ಗೆ ಆಗಿರ್ಬೋದು, ಮಕ್ಕಳು ಹೇಗೆ ಓದ್ತಾ ಇದ್ದಾರೆ, ಅವರು ಬಂದು ಶಾಲೆಯಲ್ಲಿ ವಿಚಾರಣೆ ಮಾಡ್ತಿದ್ದೀರಾ ಅನ್ನೋದಕ್ಕೋಸ್ಕರ ನಾವು ಒಂದು ವೇದಿಕೆಯನ್ನ, ನೀವು ಪೋಷಕರ ಸಭೆ ಕರೀತಾರೆ, ಆದ್ರೆ ಎಲ್ಲಾ ಪೋಷಕರು ಭಾಗವಹಿಸ್ಬೇಕು. ನಿಮ್ಮ ಮಕ್ಕಳು ಹೇಗೆ ಓದ್ತಾ ಇದ್ದಾರೆ, ಇಲ್ಲಿ ವಾತಾವರಣ ಹೇಗಿದೆ, ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಅರಿವಿದೆಯಾ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಪೋಷಕರ ಸಭೆಯನ್ನ ಆಯೋಜಿಸಿರ್ತಕ್ಕಂಥದ್ದು. ಈ ಪೋಷಕರ ಸಭೆಯು ಸಾಮಾಜಿಕ ಪರಿಶೋಧನೆಯ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಸಂಸ್ಥೆಯನ್ನ ಒಂದು ಬಲಪಡಿಸ್ತಕ್ಕಂಥದ್ದು, ಎಲ್ಲರ ಒಂದು ಸಾರ್ವಜನಿಕರ ಕುಂದುಕೊರತೆಗಳು ಮತ್ತು ಬೇಡಿಕೆಗಳ ಬಗ್ಗೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು. ಇಷ್ಟು ನಮ್ಮ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಆಗಿರುತ್ತೆ. 2022-23ನೇ ಸಾಲಿನದ್ದು ನಾವು ಸೋಷಲ್ ಆಡಿಟ್ ಅನ್ನ ಮಾಡ್ತಕ್ಕಂಥದ್ದು. 22-23ನೇ ಸಾಲಿನಲ್ಲಿ ನಿಮ್ಮ ಒಂದು ಶಾಲೆಯಲ್ಲಿ 259 ದಿನಗಳು ನಡಿಬೇಕಾಗಿತ್ತು. ಅದರಲ್ಲಿ 259 ದಿನಗಳು ಶಾಲೆ ನಡಿಬೇಕಾಗಿತ್ತು. 255 ದಿನಗಳು ಶಾಲೆ ನಡೆದಿದೆ. ಒಂದು ವರ್ಷದಲ್ಲಿ 4 ಸ್ಥಳೀಯ ರಜೆಗಳನ್ನ ಮಂಜೂರು ಮಾಡಲಾಗಿದೆ. ಮತ್ತೆ ಸರಾಸರಿ ಹಾಜರಾತಿ ಕುರಿತಂತೆ ಹೇಳೋದಾದ್ರೆ, ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಉತ್ತಮವಾದ ಒಂದು 2022-23ನೇ ಸಾಲಿನಲ್ಲಿ 24 ಮಕ್ಕಳು ಕಲಿಯುತ್ತಿದ್ದು, ಪ್ರಸ್ತುತ 23 ಮಕ್ಕಳು ಕಲಿತಿದ್ದಾರೆ. ಒಂದೇ ಒಂದು ಮಗು ಕಡಿಮೆ ಆಗಿದೆ.
ಆ ಮಗುನು ಕೂಡ ಇನ್ನು ವರ್ಷ ಇನ್ನು ಹೆಚ್ಚಿನ ರೀತಿಯಲ್ಲಿ ದಾಖಲಾತಿಗಳನ್ನ ಮಾಡಬೇಕು. ಈಗ 23 ಮಕ್ಕಳಿದ್ದಾರೆ, 2022-23 24 ಇದ್ರು, ಈಗ ಡಬಲ್ ಆಗಬೇಕು. ಆ ಥರ ಆದರೆ ಬರ್ತಕ್ಕಂಥ ಅನುದಾನ ಕೂಡ ಹೆಚ್ಚು ಬರುತ್ತೆ. ಒಂದು ಶಾಲೆ ಕೂಡ ಉನ್ನತ ಸ್ಥಾನಕ್ಕೆ ಹೋಗ್ತದೆ. ಯಾಕಂದ್ರೆ ಎಲ್ಲ ಮಕ್ಕಳನ್ನು ಗಮನಿಸಿದಾಗ ನಿಮ್ಮ ಮುಖ್ಯ ಶಿಕ್ಷಕರು ವಿಜಯ್ ಮೇಡಮ್ ಅವರು ತುಂಬ ಅವರ ಮಕ್ಕಳನ್ನ ಹೇಗೆ ನೋಡ್ಕೊತಾರೆ, ಹಾಗಾಗಿ ಬೇಗನೆ ಬರೋದು ಕ್ಲಾಸಿಗೆ, ಮಕ್ಕಳಿಗೆ ತುಂಬಾ ಒಂದು ವಿಶೇಷ ತರಗತಿಗಳನ್ನ ಮಾಡೋದು, ಅವರೇ ಕಲಿತಾ ಇದ್ದಾರೆ. ಶಿಕ್ಷಕರು ಕೂಡ ಒಂದು ಉತ್ತಮವಾದ ಒಂದು ಶಿಕ್ಷಣವನ್ನ ಬೋಧನಾ ಕಾರ್ಯವನ್ನ ಮಾಡ್ತಿರೋದು ನಮ್ಮ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡು ಬಂದಿದೆ. ಜೊತೆಗೆ ನಿಮ್ಮ ಶಾಲೆಯಲ್ಲಿ ಡ್ರಾಪ್ಔಟ್ ಮಕ್ಕಳು ಇದ್ದಾರಾ ಅಂತ ನಾವು ಮಕ್ಕಳನ್ನ ವಿಚಾರಣೆ ಮಾಡಿದಾಗ 2022-23 ಸಾಲಲ್ಲಾಗಿರ್ಬೋದು, ಈ ಪ್ರಸ್ತುತ ಸಾಲಿನಲ್ಲಿ ಆಗಿರ್ಬೋದು, ನಿಮ್ಮ ಗ್ರಾಮದಲ್ಲಿ ಡ್ರಾಪ್ಔಟ್ ಅಂದ್ರೆ ಶಾಲೆಗೆ ಬರ್ದೇನೆ ಮನೇಲೇ ಇರ್ತಕ್ಕಂಥ ಮಕ್ಕಳು. ಈಗ ಅವನಿಗೆ 10 ವರ್ಷ ಆಗಿರುತ್ತೆ, ಮನೇಲೆ ಕೆಲಸ ಮಾಡ್ಕೊಂಡಿರ್ತಾನೆ, ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು. ಆ ಥರ ಯಾವ್ದಾದ್ರು ಮಕ್ಕಳ ಬಗ್ಗೆ ನಾವು ಮಕ್ಕಳನ್ನ ವಿಚಾರಿಸಿದೀವಿ, ಪೋಷಕರನ್ನ ವಿಚಾರಿಸಿದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅಂಶಗಳು ನಿಮ್ಮ ಶಾಲೆಯಲ್ಲಿ ಆ ರೀತಿ ಕಂಡು ಬಂದಿರೋದಿಲ್ಲ. ಜೊತೆಗೆ ಶಾಲೆಯಲ್ಲಿ ಅಗತ್ಯವಿರೋ ಶಿಕ್ಷಕರ ನಿಯೋಜನೆ ಕುರಿತಂತೆ ಒಬ್ರು ಮುಖ್ಯ ಶಿಕ್ಷಕರು, ಒಬ್ರು ಸಹ ಶಿಕ್ಷಕರು ವಿಜಯ್ ಮೇಡಮ್ ಮತ್ತೆ ಸರಸ್ವತಿ ಅವರು ಬೋಧನಾ ಕಾರ್ಯವನ್ನ ನಿರ್ವಹಿಸ್ತಿರೋದು ಕಂಡು ಬಂದಿದೆ. ವಿಶೇಷ ಅಗತ್ಯವುಳ್ಳ ಮೌಲ್ಯಮಾಪನ ಮಾಡಿರೋ ಬಗ್ಗೆ ಹೇಳಿದ್ರೆ 2022-23 ಸಾಲಿನಲ್ಲಿ ಒಂದು ಮಗು ತನ್ಮಯ್ ಒಂದು ವಿಶೇಷ ಅಗತ್ಯವುಳ್ಳ ಮಗು ಇದೆ. ಅದಕ್ಕೆ ಸಂಬಂಧಪಟ್ಟಂತ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಯೋಜನೆಗಳು ಸಮರ್ಪಕವಾಗಿ ತಲುಪ್ತದೆ. ಒಂದು ವಿದ್ಯಾರ್ಥಿ ವೇತನ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಏನು ಫೆಸಿಲಿಟಿ ಇದೆ ಅದನ್ನೆಲ್ಲ ಕೊಡ್ತಾ ಇದ್ದೀವಿ ಅಂತೇಳಿ ಮೇಡಮ್ ಅವರು ದಾಖಲಾತಿಗಳನ್ನ ತೋರಿಸಿದ್ದಾರೆ. ಮಕ್ಕಳ ಒಂದು ಲೈಂಗಿಕ ಕುರುಕುಲಕ್ಕೆ ಸಂಬಂಧಪಟ್ಟಂತ ವಿಚಾರವಂತ ಹೇಳೋದಾದ್ರೆ ಮಕ್ಕಳಿಗೆ ಒಂದು ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ಗಳ ಬಗ್ಗೆ ಮಕ್ಕಳಿಗೆ ಒಂದು ಅರಿವನ್ನ ಮೂಡಿಸ್ತಕ್ಕಂಥದ್ದು ಮುಖ್ಯ ಶಿಕ್ಷಕರು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಮಸ್ಯೆಗಳು ಶಾಲೆಯಲ್ಲಿ ಕಂಡು ಬಂದಿರೋದಿಲ್ಲ. ನಿಯಮಾನುಸಾರ ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆ. ಮೇಡಮ್ ಯಾಕೆ ಸಬ್ಜೆಕ್ಟ್ ವೈಸ್ ಹೇಳ್ತಿದ್ದಾರೆ ಅಂತ ಅನ್ಕೋಬೇಡಿ. ಯಾಕಂದ್ರೆ ಇದನ್ನ ಪ್ರಶ್ನಾವಳಿಗಳನ್ನ ಒಂದು ಶಿಕ್ಷಣ ಇಲಾಖೆಯಲ್ಲೇ ನಮಗೆ ಕೊಟ್ಟಿರೋದ್ರಿಂದ ಆ ಪ್ರಶ್ನಾವಳಿಗಳನ್ನೇ ನಾವು ವರದಿಯನ್ನ ತಯಾರು ಮಾಡಿ ಮಕ್ಕಳ ವಿಚಾರಣೆ, ಪೋಷಕರ ವಿಚಾರಣೆ ಮತ್ತೆ ದಾಖಲಾತಿಗಳಲ್ಲಿ ಕಂಡು ಬಂದ ಅಂಶಗಳನ್ನ ಒಂದು ವರದಿ ಮಾಡಿ ನಿಮ್ಮ ಮುಂದೆ ನಾನು ತಿಳಿಸ್ತಾ ಇರೋದು. ಅರ್ಹ ವಿದ್ಯಾರ್ಥಿಗಳು ಅಂದ್ರೆ ಎಲ್ಲ ಮಕ್ಕಳು, 23 ಮಕ್ಕಳು ಸ್ಥಳೀಯ ಮಕ್ಕಳೇ ಬರ್ತಾ ಇರೋದ್ರಿಂದ ಯಾವುದೇ ಒಂದು ಸಾರಿಗೆ ಭತ್ಯವನ್ನ ಸರ್ಕಾರದಿಂದ ಖರ್ಚು ಭರಿಸಿರುವುದಿಲ್ಲ. ಗೈರು ಹಾಜರಾಗುವ ವಿದ್ಯಾರ್ಥಿಗಳ ಕುರಿತಂತೆ ಹೇಳೋದಾದ್ರೆ 2022-23 ಸಾಲಿನಲ್ಲಿ ಕೂಡ, ಈಗ ಪ್ರಸ್ತುತ ಸಾಲಿನಲ್ಲೂ ಕೂಡ ಯಾವುದೇ ಒಂದು ಮಗು ಒಂದು 3 ದಿನ ಆಗ್ಬೋದು, 1 ವಾರ ಆಗ್ಬೋದು, 5 ದಿನ ಆಗ್ಬೋದು, ಯಾವುದೇ ಒಂದು ಗೈರು ಹಾಜರಾಗ್ತಿರೋದು ಕಂಡು ಬಂದಿಲ್ಲ. ಈಗ 3 ದಿನ ಗೈರು ಹಾಜರಾಗ್ಬಿಟ್ರೆ ಅದನ್ನ ಮೇಡಮ್ ಅವರು ಈಗ ಶಿಕ್ಷಣ ಇಲಾಖೆಗೆ ವಾರದಲ್ಲಿ 3 ದಿನ ರಜೆ ಹಾಕಿದ್ರೆ ಅದಕ್ಕೂ ಕೂಡ ಈಗ ವರದಿಯನ್ನ ಸಲ್ಲಿಸಬೇಕಾಗ್ತದೆ. ಆ ರೀತಿ ಮಾಡಿದ್ದಾರೆ. ಎಲ್ಲ ಮಕ್ಕಳು ಕೂಡ ಪ್ರತಿದಿನ ಶಾಲೆಗೆ ಬರಬೇಕು. ಈಗ ನಾವು 3 ದಿನ ಕಂಡಂತ ಅಂಶದಲ್ಲಿ ಒಂದು ಮಗು ಕೂಡ ಅಬ್ಸೆಂಟ್ ಆಗಿಲ್ಲ. ಅದೇ ಒಂದು ಖುಷಿ. ನಾನು 38 ಶಾಲೆ ಮಾಡಿದ್ದೀನಿ, ಒಂದು ಮಗುನಾದ್ರೂ ಅಬ್ಸೆಂಟ್ ಆಗ್ತಾ ಇತ್ತು 4 ದಿನದಲ್ಲಿ. ಆದ್ರೆ ನಿಮ್ ಶಾಲೆಯಲ್ಲಿ ಏನ್ ವಿಶೇಷತೆ ಅಂದ್ರೆ 4 ದಿನದಲ್ಲೂ ಕೂಡ ಒಂದು ಮಗುನು ಅಬ್ಸೆಂಟ್ ಆಗಿಲ್ಲ ಅನ್ನೋದು ಒಂದು ವಿಶೇಷವಾದ ಒಂದು ಖುಷಿಯಾದಂತ ವಿಷಯ ಆಗಿ ನಮ್ಗೆ ಕಂಡು ಬಂದಿದೆ. ಶಾಲಾ ಕಟ್ಟಡ ಮತ್ತು ಪೀಠೋಪಕರಣಗಳ ಲಭ್ಯತೆ ಹೇಳೋದ್ರ ಬಗ್ಗೆ ಹೇಳೋದಾದ್ರೆ ಶಾಲೆಯಲ್ಲಿ 2 ಕಟ್ಟಡಗಳು ಇರೋದು. ಮತ್ತೆ ಅಡಿಗೆ ಕೋಣೆ ಒಂದಿದೆ, ಅದರಲ್ಲೇ ಒಂದು ದಾಸ್ತಾನು ಕೊಠಡಿ ಬೇರೆ ಇರಬೇಕು. ಎಲ್ಲ ಬೇರೆ ಬೇರೆ ಇದ್ರೆ ಒಂದು ಉತ್ತಮವಾಗಿರುತ್ತೆ. ಆದ್ರೆ ಅಡಿಗೆ ಕೋಣೆ ಎಲ್ಲ ದಾಸ್ತಾನು ಕೊಠಡಿ ಮಾಡಿಕೊಂಡು ಮುಖ್ಯ ಶಿಕ್ಷಕರೇ ಪಾಠನೂ ಮಾಡಿಕೊಂಡು ಅವ್ರದೇ ಒಂದು ಶಾಲೆಯಲ್ಲಿ ಅವ್ರದೇ ಒಂದು ಕೊಠಡಿ ಕೂಡ ಪ್ರತ್ಯೇಕವಾಗಿರುತ್ತೆ. ಆದ್ರೆ MPS ಅಲ್ಲಿ ಯಾವುದೇ ಶಾಲೆಗಳಲ್ಲೂ ಜಾಸ್ತಿ ಜಾಗದ ಸಮಸ್ಯೆ ಇರೋದ್ರಿಂದ 2 ಕೊಠಡಿ ಇರುತ್ತೆ. ಅದನ್ನು ಕೂಡ ನಾವು ವರದಿಯಲ್ಲಿ ತೋರಿಸ್ತೀವಿ. ಶೌಚಾಲಯ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ಹೇಳೋದಾದ್ರೆ ಶೌಚಾಲಯ ಹೆಣ್ಮಕ್ಕಳಿಗೆ ಮತ್ತು ಗಂಡು ಮಕ್ಕಳಿಗೆ ಒಂದು ಪ್ರತ್ಯೇಕವಾದ ಒಂದು ಶೌಚಾಲಯ ಇರುವುದು, ಮತ್ತೆ ನೀರಿನ ವ್ಯವಸ್ಥೆಯನ್ನ ಉತ್ತಮವಾಗಿರುವುದು ಮತ್ತೆ ಕಂಡು ಬಂದಿದೆ. ಶುದ್ಧ ಕುಡಿಯುವ ನೀರು ಅಂದ್ರೆ ಕಾವೇರಿ ನೀರು ಏನು ಗ್ರಾಮ ಪಂಚಾಯತಿ ಫಿಲ್ಟರ್ ನೀರನ್ನ ಬಿಡ್ತಾರೆ, ಕಾವೇರಿ ವಾಟರ್, ಅದನ್ನೇ ಕೂಡ ಕಾಯಿಸಿ ಮಕ್ಕಳಿಗೆ ಪ್ರತಿದಿನ ವಿತರಿಸ್ತಿರೋದು ಮಕ್ಕಳ ಹೇಳಿಕೆಯಂತೆ, ಮುಖ್ಯ ಶಿಕ್ಷಕರ ಹೇಳಿಕೆಯಂತೆ ಕಂಡು ಬಂದಿದೆ. ಜೊತೆಗೆ RO ಪ್ಲಾಂಟ್ ಇಂದ ಕೂಡ ತಂದ್ಕೊಡ್ಬೇಕಂತ ಹೇಳಿ ಸರ್ಕಾರದಿಂದ ಯಾವುದೇ RO ಪ್ಲಾಂಟ್ ನೀಡಿರೋದಿಲ್ಲ. ಅವರು ಗ್ರಾಮ ಪಂಚಾಯತಿಯಿಂದನಾದ್ರೂ ಸರ್ ನೆಕ್ಸ್ಟ್ ನಿಮ್ಮಲ್ಲಿ ಅವಕಾಶ ಸಿಗುತ್ತೆ 15 ಫೈನಾನ್ಸ್ ಅಲ್ಲಿ ಮಕ್ಕಳ ಒಂದು ಟೆಂಡರ್ ನೀವು ಸಾಮಾನ್ಯ ಸಭೆಯಲ್ಲಿ ಇಟ್ಟು, ಯಾಕಂದ್ರೆ ಶಾಲೆಗೆ ಒಂದು ಫಿಲ್ಟರ್ ಟ್ಯಾಂಕ್ RO ಪ್ಲಾಂಟ್ ಕೊಡೋದ್ರಿಂದ ಮಕ್ಕಳಿಗೆ ಇನ್ನೂ ಉತ್ತಮವಾದ ಒಂದು ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿರುತ್ತೆ. ಯಾಕಂದ್ರೆ ಅಡುಗೆಯವರು ಅದನ್ನ ಮಕ್ಕಳು ಬೇಕು ಅಂದಾಗ ಕಾಯಿಸ್ಕೊಡ್ಬೇಕಾಗ್ತದೆ. ನೀವು ಗ್ರಾಮ ಪಂಚಾಯತಿಯಿಂದಾನೇ ಒಂದು ಅನುದಾನದಲ್ಲಿ ಕೊಡೋಕೆ ಅವಕಾಶ ಇರೋದನ್ನ ದಯಮಾಡಿ ಕೊಡಿ. ತಮ್ಮ ಒಂದು ಅಧ್ಯಕ್ಷತೆ ನಡೆಸಿದಾಗ
ಹೌದು ಸರ್ ಕೊಟ್ಟಿದ್ದಾರೆ. ನಾವೇ ಆಡಿಟ್ ಕೂಡ ಮಾಡಿದೀವಿ. ಸುಮಾರು ಶಾಲೆಗಳಲ್ಲಿ RO ಪ್ಲಾಂಟ್ ಕೊಟ್ಟಿದ್ದಾರೆ, ಜೊತೆಗೆ 50 ಫೈನಾನ್ಸ್ ಅಲ್ಲಿ ಚುಕ್ಕೆ ಕೊಟ್ಟಿದ್ದಾರೆ, ಟಾಯ್ಲೆಟ್ ಎಲ್ಲ ಮಾಡಿಸಿದ್ದಾರೆ. ನರೇಗಾದಲ್ಲಿ ಅವಕಾಶ ಇರೋದನ್ನ ದಯಮಾಡಿ ಶಾಲೆಗೆ ನೀವು ಪ್ರಾವಿಷನ್ ಮಾಡಿ ಮುಂದಿನ ದಿನಗಳಲ್ಲಾದ್ರೂ ಸರ್ ಕ್ರಮ ವಹಿಸಿ ಅಂತ ಹೇಳ್ತಾ ಅದೇ ಹೇಳ್ತಾ ಇದ್ದೀವಿ. RO ಪ್ಲಾಂಟ್ ಅದನ್ನೇ ಸರ್ ಇಲ್ಲಿ ಶಾಲೆಗೆ ಕೊಡಕ್ಕೆ ಹೇಳ್ತಾ ಇದ್ದೀವಿ. RO ಪ್ಲಾಂಟ್ ಅಂತ ಬರುತ್ತೆ, ನಿಮ್ಗೆ ಬರುವಂತ ಕಾವೇರಿ ಫಿಲ್ಟರ್ಗೆ ಅದನ್ನ ಫಿಕ್ಸ್ ಮಾಡಿದ್ರೆ ಅಲ್ಲೇ ಫಿಲ್ಟರ್ ನೀರು ಬರುತ್ತೆ. ಅವ್ರು ಕ್ಯಾನ್ ಹಿಡಿದು ಇಟ್ಕೋಬಹುದು. ಯಾವಾಗ ಬೇಕಾದ್ರೂ ಸ್ಕೂಲಿಗೆ ಮಾತ್ರ ಕೊಡೋದು ಅದು. ಅದು ಗ್ರಾಮ ಪಂಚಾಯತಿಯಿಂದ ಮಾಡಲ್ಲ, ಬೇರೆ ಡಿಪಾರ್ಟ್ಮೆಂಟ್ ಅದನ್ನ ಮಕ್ಕಳು ಶಾಲೆಗೆ ಇಟ್ಕೊಂಡು ತಗೊಳ್ಳೋದು. ನಿಮ್ಮ ಅಲ್ಲಿ ಗ್ರಾಮದಲ್ಲೇ ಹಾಕ್ಬೇಕು ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಮಾಡಿಸ್ಬೇಕಾಗ್ತದೆ. ಅದು ಗ್ರಾಮ ಪಂಚಾಯತಿನಲ್ಲಿ ಸ್ವಲ್ಪ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಬರುತ್ತೆ. ಹಾಗಾಗಿ ಎರಡು ಒಗ್ಗೂಡಿಸುವಿಕೆಯಲ್ಲಿ ಮಾಡಿಸ್ಬೇಕಾಗ್ತದೆ. ಅದನ್ನ ನೀವು ಸಾಮಾನ್ಯ ಸಭೆಯಲ್ಲಿ ಇಟ್ಟು ಮಾಡಬೇಕು. ಅದನ್ನ PDO ಗಮನಕ್ಕೆ ತಗೊಂಡು ಬನ್ನಿ. ನೆಕ್ಸ್ಟ್ನ ಒಂದು ಯೋಜನೆ ಅವಕಾಶ ಇದೆ. ಜೊತೆಗೆ ಪ್ರಯೋಗಾಲಯ ಮತ್ತು ಗ್ರಂಥಾಲಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಯಾವುದೇ ಒಂದು LPS ಶಾಲೆ ಆಗಿರೋದ್ರೆ ಯಾವುದೇ ಒಂದು ಪ್ರಯೋಗಾಲಯಕ್ಕೆ ಸಂಬಂಧಪಟ್ಟಂತ ಇರೋದಿಲ್ಲ. ಜೊತೆಗೆ ಪ್ರಯೋಗಾಲಯಕ್ಕೆ ಮಕ್ಕಳಿಗೆ ಒಂದು ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಒಂದು ಶಿಕ್ಷಣವನ್ನ ಹೇಳಿಕೊಡುವಂತ ಸಂದರ್ಭದಲ್ಲಿ ಚಾರ್ಟ್ಗಳು ಜೊತೆಗೆ ಗಣಿತಕ್ಕೆ ಸಂಬಂಧಪಟ್ಟಂತ ಕೆಲವು ಟಿಪ್ಸ್ಗಳನ್ನ ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಪಾಠ ಮಾಡ್ತಿರೋದು ಕಂಡು ಬಂದಿದೆ. ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ವಾರಕ್ಕೆ ಒಂದು 15 ದಿನಕ್ಕೆ ಒಂದು ಗ್ರಂಥಾಲಯ ಟಿಪ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ಅದನ್ನ ಮಕ್ಕಳಿಗೆ ವಿತರಿಸ್ತಿರೋದು ಮಕ್ಕಳ ಹೇಳಿಕೆ ಇರುತ್ತೆ. 468 ಗ್ರಂಥಾಲಯ ಟಿಪ್ಸ್ಗಳನ್ನ ಇಟ್ಕೊಂಡು ಮಕ್ಕಳು ಇಷ್ಟಪಟ್ಟಂತಹ ವಾರದಲ್ಲಿ ಒಂದು ದಿನ ಅಥವಾ 15ಕ್ಕೆ ಒಂದು ದಿನ ಕನ್ನಡ ಆಗಿರ್ಬೋದು ಅಥವಾ ನಿಘಂಟುಗಳಾಗಿರ್ಬೋದು, ಸಣ್ಣ ಕಥೆಗಳಾಗಿರ್ಬೋದು, ಮತ್ತೆ ಮಹಾಕವಿಗಳ ರಾಷ್ಟ್ರಕವಿಗಳದ್ದಾಗಿರ್ಬೋದು ಎಲ್ಲ ಮಕ್ಕಳು ಏನು ಇಷ್ಟಪಡ್ತಾರೆ ಅದನ್ನ ವಿತರಿಸ್ತಿರೋದು ಮಕ್ಕಳ ಹೇಳಿಕೆಯಲ್ಲಿ ಕಂಡು ಬಂದಿದೆ. ಪೋಷಕರ ಸಭೆ ಕುರಿತಂತೆ ಹೇಳೋದಾದ್ರೆ ಆ ಒಂದು ವರ್ಷದಲ್ಲಿ 22-23ನೇ ಸಾಲಿನಲ್ಲಿ ಒಂದು ಪೋಷಕರ ಸಭೆಯನ್ನ 28/8/2021 ಪೋಷಕರ ಸಭೆಯನ್ನ ಆಯೋಜಿಸಿದರೆ ಅದರಲ್ಲಿ 8 ಜನ ಸದಸ್ಯರಿರ್ತಾರೆ. ಅದರಲ್ಲಿ 6 ಜನ ಮಹಿಳೆಯರು, 12 ಜನ ಪುರುಷರಿರ್ತಾರೆ. ಜೊತೆಗೆ 15/5/2022 ಒಂದು ಪೋಷಕರ ಸಭೆಯನ್ನು ಆಯೋಜಿಸಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಶಾಲಾ ಪ್ರಾರಂಭೋತ್ಸವ, ಶಾಲಾ ದಾಖಲಾತಿ ಹಂತಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. 6/6/2022 ವಿದ್ಯಾ ಪ್ರವೇಶ, ಒಂದು ಕಲಿಕಾ ಚೇತರಿಕೆ ಬಗ್ಗೆ ಒಂದು ಪೋಷಕರ ಸಭೆಯಲ್ಲಿ ಆಯೋಜಿಸಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಜೊತೆಗೆ 25/6/2022 ಒಂದು ಸ್ಥಳೀಯ ರಜೆಗಳನ್ನ ಹೇಗೆ ಮಂಜೂರು ಮಾಡಬೇಕು ನಿಮ್ಮ ಗ್ರಾಮಗಳಲ್ಲಿ ಅನ್ನೋದು ಕೂಡ ಒಂದು STMC ಸಭೆಯಲ್ಲಿ ಚರ್ಚೆ ಮಾಡಿ ಮಾಹಿತಿಯನ್ನು ನೀಡಿದ್ದಾರೆ. ಜೊತೆಗೆ 17/12/2022 ಕೂಡ ಕಲಿಕಾ ಚೇತರಿಕೆ, ವಿದ್ಯಾ ಪ್ರವೇಶ, ನಲಿಕಲಿಗೆ ಮತ್ತೆ ಮಧ್ಯಾಹ್ನ ಬಿಸಿ ಊಟದ ಬಗ್ಗೆ ಬಾಳೆಹಣ್ಣು ಕೊಡ್ಬೇಕಾ, ಚಿಕ್ಕಿ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿರೋದು ಕಂಡು ಬಂದಿದೆ ದಾಖಲಾತಿಯಂತೆ. ಮತ್ತೆ ಕ್ರೀಡಾ ಮತ್ತು ಕ್ರೀಡಾ ಪರಿಕರಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳು ಇಷ್ಟಪಟ್ಟ ಹಾಗೆ ನಿಮ್ಮ ಶಾಲೆಯಲ್ಲಿ ಒಂದು ಆಟದ ಮೈದಾನ ಇರೋದಿಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಐಟಮ್ಸ್ಗಳನ್ನ ಇರುವಂತ ಜಾಗದಲ್ಲೇ ಮಕ್ಕಳಿಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ಮಕ್ಕಳ ಒಂದು ಜ್ಞಾನದ ಅಭಿವೃದ್ಧಿ ಆಗಲಿ ಅನ್ನೋಕ್ಕೋಸ್ಕರ ಆಟಕ್ಕೂ ಬಿಡ್ತಿದ್ದಾರೆ. ಕೆಲವು ಆಟ ಸಾಮಾನುಗಳನ್ನ ಅಥವಾ ರನ್ನಿಂಗ್ ರೇಸ್ ಆಗಿರ್ಬೋದು, ಉಯ್ಯಾಲೆ ಆಗಿರ್ಬೋದು, ಮಕ್ಕಳು ಏನು ಇಷ್ಟಪಡ್ತಾರೆ ಆ ಥರ ಕೆಲವು ಥಿಂಗ್ಸ್ಗಳನ್ನ ಮಕ್ಕಳಿಗೆ ವಿತರಿಸ್ತಿರೋದು ಮಕ್ಕಳ ಹೇಳಿಕೆಯಂತೆ ಕಂಡು ಬಂದಿದೆ. ಈಗ 2022-23ನೇ ಸಾಲಿನಲ್ಲಿ 1/4/2022 31/3/2023 ಒಂದು ಆರ್ಥಿಕ ವರ್ಷದಲ್ಲಿ ಸಮಗ್ರ ಶಿಕ್ಷಣ ಯೋಜನೆಗೆ ನಿಮ್ಮ ಶಾಲೆಗೆ ಬಂದಂತಹ ಅನುದಾನ 18,805 ರೂಪಾಯಿ ಪ್ರಾರಂಭಿಕ ಶುಲ್ಕ ಸೇರಿದಂತೆ. ಅದರಲ್ಲಿ ಕುಡಿಯುವ ನೀರು ನಿರ್ವಹಣೆ, ಶೌಚಾಲಯ. ಕುಡಿಯುವ ನೀರು ಅಂದರೆ ಅದೇ ಹೊರಗಡೆಯಿಂದ RO ಪ್ಲಾಂಟಿಂದ ನೀರನ್ನು ತಂದುಕೊಡ್ತಕ್ಕಂಥದ್ದು. ಶೌಚಾಲಯ ನಿರ್ವಹಣೆ ಅಂದರೆ ಶೌಚಾಲಯಕ್ಕೆ ಸಂಬಂಧಪಟ್ಟಂಥ ಫೆನೈಲ್ ಆಗಿರ್ಬೋದು, ಬ್ಲೀಚಿಂಗ್ ಆಗಿರ್ಬೋದು, ಅದಕ್ಕೆ ವಾಷಬಲ್ಗೆ ಏನು ಐಟಮ್ಸ್ ಬೇಕು ಅದನ್ನು ತಗೊಂಡಿದ್ದಾರೆ ಒಂದು ವರ್ಷದಲ್ಲಿ ತಪ್ಪಿಗೆ. ಮತ್ತು ಶೂ ಆ್ಯಂಡ್ ಸಾಕ್ಸ್ಗೆ 17/9/2022 5,830 ರೂಪಾಯಿ ಶೂ ಆ್ಯಂಡ್ ಸಾಕ್ಸ್ಗೆ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನ. ಶಾಲಾ ಅನುದಾನ 1,250 ರೂಪಾಯಿ, ಒಟ್ಟು 18,000 ರೂಪಾಯಿ ಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೇನಕ್ಕೆ ಖರ್ಚು ಮಾಡಿದ್ದಾರೆ ಅಂದರೆ ಮಕ್ಕಳಿಗೆ ಸರ್ಕಾರದಿಂದ ಅದನ್ನ ಎಷ್ಟು ಶಾಲಾ ಅನುದಾನ ಶೂಸ್ ಮತ್ತೆ ಸಾಕ್ಸ್ಗೆ ಕೊಟ್ಟಿದ್ದಾರಲ್ವಾ, ನಿಮ್ಮ ಮಕ್ಕಳಿಗೆ ಎಲ್ರಿಗೂ ಸಮರ್ಪಕವಾಗಿ ಅದನ್ನ ಕೊಟೇಶನ್ ಕರೀತಾರೆ. ಯಾವ 3 ಕೊಟೇಶನ್ 10,000ಕ್ಕಿಂತ ಮೇಲ್ಪಟ್ಟರೆ ಕೊಟೇಶನ್ ಕರಿಬೇಕು.
ಕೊಟೇಶನ್ ಕರೆದು ಯಾವ ಅಂಗಡಿನಲ್ಲಿ ಕಡಿಮೆ ಅನುದಾನದಕ್ಕೆ ಶೂ ಮತ್ತೆ ಕ್ವಾಲಿಟಿ ಕ್ವಾಂಟಿಟಿ ಇರ್ತಕ್ಕಂಥ ಶೂ ಸಿಗುತ್ತೆ ಅದನ್ನ ಖರೀದಿ ಮಾಡಿದ್ದಾರೆ. ವಾಪಸ್ ದುಡ್ಡು ಅಂಗಡಿಗೆ ಕೊಟ್ಟಿದ್ದಾರೆ. ಕೊಟ್ಟು ಮಕ್ಕಳಿಗೆ 23 ಮಕ್ಕಳು, ಜೊತೆಗೆ ಪ್ರಸ್ತುತ ಆ ವರ್ಷದ ಒಂದು 24 ಮಕ್ಕಳಿಗೂ ಕೂಡ ವರ್ಷ ವಿತರಣೆ ಮಾಡ್ತಿರೋದು ಕಂಡು ಬಂದಿದೆ. ಜೊತೆಗೆ ಸ್ವಚ್ಛತೆಗೆ ಯಾವಾಗ ವಾರಕ್ಕೆ 15 ದಿನಕ್ಕೆ 1 ತಿಂಗಳಿಗೆ ಪೆನೈಲ್ ಆಗಿರ್ಬೋದು, ಬ್ಲೀಚಿಂಗ್ ಆಗಿರ್ಬೋದು, ಇನ್ನಿತರ ಐಟಮ್ಸ್ಗಳನ್ನು ಖರೀದಿ ಮಾಡಿ ಖರ್ಚು ಮಾಡಿದ್ದಾರೆ. ಜೊತೆಗೆ ಶಾಲಾ ಅನುದಾನಕ್ಕೆ ಸಂಬಂಧಪಟ್ಟಂತ ಕೆಲವು ಥಿಂಗ್ಸ್ಗಳನ್ನು ಶಾಲೆಯ ಒಂದು ಅಭಿವೃದ್ಧಿಗೋಸ್ಕರ ತರಿಸಿರೋದು ಕಂಡು ಬಂದಿದೆ. 18,433 ರೂಪಾಯಿ ಖರ್ಚು ಮಾಡಿದ್ದಾರೆ ಒಂದು ಆರ್ಥಿಕ ವರ್ಷದಲ್ಲಿ. ಜೊತೆಗೆ ಇನ್ನು 375 ರೂಪಾಯಿ ಪಾಸ್ಬುಕ್ಕಲ್ಲಿ ಉಳಿಕೆ ಇರೋದು ಒಂದು ಪಾಸಿಟ್ ಪ್ರಕಾರ ನನಗೆ ಕಂಡು ಬಂದಿದೆ. ಸೇತುಬಂಧ ಚಟುವಟಿಕೆಗಳು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ FLN ಮಕ್ಕಳ ಒಂದು ಜೂನ್ ತಿಂಗಳಲ್ಲಿ ಯೋಜನೆ ತಯಾರು ಮಾಡ್ಕೋತಾರೆ. ಮಕ್ಕಳು ಅಡ್ಮಿಷನ್ ಆಗಿರ್ತಾರೆ. ಈಗ 4ನೇ ಕ್ಲಾಸಿಂದ 5ನೇ ಕ್ಲಾಸಿಗೆ, 1ನೇ ಕ್ಲಾಸಿಂದ 1ನೇ ಕ್ಲಾಸ್ ಪಾಸ್ ಆಗಿ 2ನೇ ಕ್ಲಾಸಿಗೆ ಬರ್ತವೆ. ಅವೆಲ್ಲ ಮರ್ತ್ಬಿಟ್ಟಿರ್ತವೆ. ಒಂದು 15 ದಿನ, ಒಂದು 20 ದಿನ, ಒಂದು ತಿಂಗಳು ರಜಾ ಕೊಟ್ಟಂತ ಸಂದರ್ಭದಲ್ಲಿ ಆ ಮಕ್ಕಳು ಒಂದು ನೆನಪಿನ ಒಂದು ಪುನರ್ಮನನ ಅಂತ ಹೇಳಿ ಮಕ್ಕಳಿಗೆ ಒಂದು ವಾರದಲ್ಲಿ 2 ದಿನ, 3 ದಿನ, ಪ್ರತಿದಿನ ಸಮಯ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಸಾಫಲ್ಯ ಪರೀಕ್ಷೆಗಳನ್ನ ಮಾಡಿ ಮನನವನ್ನ ಮಾಡಿ ಮಕ್ಕಳು ಏನು ಹಿಂದುಳಿದರೆ ಆ ಮಕ್ಕಳಿಗೆ ಒಂದು ಪೂರಕ ಬೋಧನೆಗಳನ್ನ ಮಾಡ್ತಾ ಇರೋದು ಕಲಿಕಾ ಪ್ರಗತಿಯನ್ನ ಉತ್ತಮಪಡಿಸಲಿಕ್ಕೋಸ್ಕರ FLN ಸರ್ಕಾರ ಈಗ ಹೆಚ್ಚಿನ ರೀತಿಯಲ್ಲಿ ಆದ್ಯತೆಯನ್ನ ಕೊಡ್ತಾ ಇದೆ. ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನಕ್ಕೆ ಕೊರತೆ ವಿದ್ಯಾರ್ಥಿಗಳಿಗೂ ಕೂಡ 3 ಮಕ್ಕಳು, ಪ್ರತಿದಿನ 3 ಮಕ್ಕಳು ಮಾತ್ರ FLN ಸಾಧನೆ ಮಾಡದಿರುವಂತ ಮಕ್ಕಳು, ಅವ್ರಿಗೂ ಕೂಡ ಪ್ರತಿದಿನ ಮಕ್ಕಳಿಗೆ ಸಾಧನೆ ಮಾಡಬೇಕು. ಎಕ್ಸಾಮ್ ಒಳಗಡೆ ಆ 3 ಮಕ್ಕಳು ಕೂಡ ಸಮಾನ ಆದಂತ ವಿದ್ಯಾಭ್ಯಾಸವನ್ನ ಕಲಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿದಿನ ಒಂದು ಸಾಕ್ಷರತಾ ಬುನಾದಿ ಕಾರ್ಯಕ್ರಮವನ್ನ ಮುಖ್ಯ ಶಿಕ್ಷಕರು ಮಕ್ಕಳ ಒಂದು ಭಾಷಾ ಚಟುವಟಿಕೆಗಳ ಬಗ್ಗೆ ಆಗಿರ್ಬೋದು, ಮಕ್ಕಳ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಆಗಿರ್ಬೋದು, ಕನ್ನಡಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸಮರ್ಪಕವಾಗಿ ನಿರ್ವಹಣೆ ಮಾಡ್ತಿರೋದು ಮಕ್ಕಳ ಹೇಳಿಕೆಯಂತೆ ಮತ್ತು ದಾಖಲಾತಿಯನ್ನ ನಿರ್ವಹಣೆ ಮಾಡಿರೋದ್ರ ಮುಖಾಂತರ ನಾವು ವರದಿಯಲ್ಲಿ ತಿಳಿಸ್ತಾ ಇದ್ವಿ. ಜೊತೆಗೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಶಾಲೆಗೆ ಬಂದಂತಹ ಒಂದು ಅಧಿಕಾರಿಗಳ ಭೇಟಿ 2022-23ನೇ ಸಾಲಿನಲ್ಲಿ ಬಂದಿರತಕ್ಕಂಥವ್ರು 16/6/2022 25/7/2022ರಲ್ಲಿ ಪುಷ್ಪ, ರಮೇಶ್, BRC ಅವರು, ಉಮಾದೇವಿ ಅವರು ಕೂಡ ಬಂದು ಶಾಲೆಗೆ SLSA1 ಏನ್ ಸಾಧನೆ ಮಾಡಿದ್ದಾರೆ ಮಕ್ಕಳು, ಮಕ್ಕಳ ಕಲಿಕಾ ಚೇತರಿಕೆ ಆಗಿರ್ಬೋದು, ಸಮವಸ್ತ್ರ ಆಗಿರ್ಬೋದು, ಮೆಡಿಕಲ್ ಬಗ್ಗೆ ಆಗಿರ್ಬೋದು, ಇನ್ನಿತರ ಒಂದು ಮಕ್ಕಳ ಒಂದು ಶೈಕ್ಷಣಿಕ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ಹೇಗೆ ಕಲಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ದಾಖಲಾತಿಯಲ್ಲಿ ಬರೆದು ಮಕ್ಕಳ ಒಂದು ಅಭಿವೃದ್ಧಿಗೋಸ್ಕರ ಅವರು ಹೇಳಿಕೆಯನ್ನ ಕೊಟ್ಟು ಹೋಗಿರ್ತಕ್ಕಂಥದ್ದು. ಜೊತೆಗೆ ಎಲ್ಲ ಮಕ್ಕಳಿಗೂ 2 ಜೊತೆ ಸಮವಸ್ತ್ರವನ್ನ ಕೊಡ್ಬೇಕಂತ ಇದೆ. 2 ಮಕ್ಕಳಿಗೆ ಎಲ್ಲರಿಗೂ ಸಮಾನವಾದಂತ ಯೂನಿಫಾರ್ಮ್ಸ್ ಎಲ್ಲ ಕೊಟ್ಟಿದ್ದಾರಲ್ವಾ. ಮಕ್ಕಳಿಗೆ ಈಗ 24 ಮಕ್ಕಳಿದ್ರು, ಅವರಿಗೆ 2 ಸೆಟ್ಟು ಬುಕ್ಸ್ಗಳು, ಒಂದೊಂದು ಸೆಟ್ಟು ಬುಕ್ಸ್ಗಳನ್ನ ಈಗ 24 ಮಕ್ಕಳಿಗೂ ಕೂಡ 92 ಬುಕ್ಸ್ಗಳನ್ನ 4 ಅಂತೆ ಕೊಟ್ಟಿದ್ದಾರೆ. ಕನ್ನಡ ಆಗಿರ್ಬೋದು, ಗಣಿತ ಆಗಿರ್ಬೋದು, ಸುಮೇಘ ಆಗಿರ್ಬೋದು, ಸುಮೇಘ ಮತ್ತೆ ಜೊತೆಗೆ ವಿಜ್ಞಾನ ಆಗಿರ್ಬೋದು, ಪರಿಸರ ವಿಜ್ಞಾನ ಆಗಿರ್ಬೋದು, ಡೈರಿ ಆಗಿರ್ಬೋದು ಎಲ್ಲ ಪುಸ್ತಕಗಳನ್ನ ವಿತರಿಸಿರೋದು ಮಕ್ಕಳ ಹೇಳಿಕೆಯಂತೆ ಕಂಡು ಬಂದಿದೆ. ಮತ್ತೆ ಬೋಧನಾ ಕಲಿಕಾ ಸಾಮಗ್ರಿಗಳಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಮೊದಲೇ ಹೇಳಿದಾಗೆ ಚಾರ್ಟ್ಗಳಾಗಿರ್ಬೋದು, ಗಣಿತ ಕಿಟ್ಗಳಾಗಿರ್ಬೋದು, ಭೂಪನ ಆಗಿರ್ಬೋದು, ನಕ್ಷೆಗಳನ್ನ ತೋರಿಸ್ಕೊಂಡು ಗುಡ್ ಟಚ್ ಬ್ಯಾಡ್ ಟಚ್ಗಳ ಬಗ್ಗೆ ಬೋಧನಾ ಕಲಿಕೆಯನ್ನ ತಿಳಿಸ್ಕೊಡ್ತಾ ಇರೋದು ಒಂದು ದಾಖಲಾತಿಯಂತೆ ಮಕ್ಕಳ ಹೇಳಿಕೆಯಂತೆ ಕಂಡು ಬಂದಿದೆ. ಮತ್ತೆ ದಾನಿಗಳು ನೀಡಿರುವ ವಿಷಯ ಕುರಿತಂತೆ ಹೇಳೋದಾದ್ರೆ ಶಾಲೆಯಲ್ಲಿ ಯಾವುದೇ ರೀತಿಯ ದಾನಿಗಳು ನಿಮ್ಮ ಶಾಲೆಗೆ ವಿತರಣೆ ಮಾಡಿರುವುದು ಕಂಡು ಬಂದಿರುವುದಿಲ್ಲ. ಜೊತೆಗೆ ಸಮವಸ್ತ್ರ ಮತ್ತೆ ಎಲ್ಲರಿಗೂ ಸಮರ್ಪಕವಾಗಿ ನಿರ್ವಹಣೆ ಆಗಿದೆ. ಮತ್ತೆ ಶಿಕ್ಷಕರು ಬರುವ ಸಮಯ ಮತ್ತು ಬೋಧನಾ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ನಿಮ್ಮ ಶಿಕ್ಷಕರು 9:30ಕ್ಕೆ ಬರಬೇಕು. ಇವತ್ತು ಆಲ್ರೆಡಿ ನಾವು 7:15ಗೆ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ. ಅದ್ರ ಬಗ್ಗೆ ಪೋಷಕರು ತಿಳ್ಕೊಳ್ಳಿ. ಜೊತೆಗೆ ಅವ್ರು ಹೋಗುವಂತಹ ಸಮಯ 4:45 ಇರಬೇಕು. ನಾವೆಲ್ಲ ಮಕ್ಕಳನ್ನು ಕೂಡ 4:15 5 ಗಂಟೆ ತನಕ ಇರ್ತೀವಿ. ಏನೂ ತೊಂದರೆ ಇಲ್ಲ. ಮಕ್ಕಳು ಕಲಿದೇ ಇರುವಂತಹ ಮಕ್ಕಳಿಗೆ ವಿಶೇಷವಾಗಿ ನಾವು ತರಗತಿಗಳನ್ನ ಮಾಡ್ತಾ ಇದ್ದೀವಿ ಅಂತ ಇಬ್ಬರು ಶಿಕ್ಷಕರು ಮಾಹಿತಿಯನ್ನ ನೀಡಿದ್ದಾರೆ. ಜೊತೆಗೆ ಕಸ ವಿಲೇವಾರಿ ಬಗ್ಗೆ ಹೇಳೋದಾದ್ರೆ ನಿಮ್ಮ ಶಾಲೆಯಲ್ಲಿ ಒಂದು ಬಂದಂತಹ ವೇಸ್ಟೇಜ್ ಆಗಿರ್ಬೋದು, ಅದಕ್ಕೆ ಒಂದು ಹಸಿ ಕಸ ಮತ್ತೆ ಒಣ ಕಸವನ್ನ ಬೇರ್ಪಾಡು ಮಾಡಿ ಹಸಿ ಕಸವನ್ನ ಒಂದು ತೆಂಗಿನ ಗಿಡಕ್ಕೆ ಅಥವಾ ಗಿಡದ ಬೇರೆಗೆ ಹಾಕಿ ಅದು ಗೊಬ್ಬರವನ್ನಾಗಿ ತಯಾರು ಮಾಡಿ ಉಳಿದಂತದನ್ನೆಲ್ಲ ಅಗ್ನಿನಂದಕವನ್ನ ಮಾಡ್ತಾ ಇದ್ದೀವಿ ಅಂತೇಳಿ ಹೇಳಿದ್ದಾರೆ. ಜೊತೆಗೆ ದಿನಪತ್ರಿಕೆ ಲಭ್ಯತೆಯ ಬಗ್ಗೆ ಹೇಳೋದಾದ್ರೆ ದಿನಪತ್ರಿಕೆಯನ್ನ ನಿಮ್ಮ ಮುಖ್ಯ ಶಿಕ್ಷಕರು ಯಾವುದೇ ಅನುದಾನದ ಬಂದಿಲ್ಲ, ಆದರೆ ತಮ್ಮ ಸ್ವತಃ ಖರ್ಚಿನಿಂದ ಪ್ರಜಾವಾಣಿ
ಪತ್ರಿಕೆಯನ್ನು ತಂದು ಪ್ರತಿದಿನ ಪ್ರೇಯರಲ್ಲಿ ಮಕ್ಕಳಿಗೆ ಓದಿಸ್ತಾ ಇದ್ದೀವಿ. ಎಲ್ಲರ ಮಕ್ಕಳಿಗೆ ಶಾಲೆಯಲ್ಲಿ ಓದಿಸ್ತಾ ಇರೋದು ಕಂಡು ಬಂದಿದೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ, ಮಕ್ಕಳ ಒಂದು ಜ್ಞಾನ ಅಭಿವೃದ್ಧಿಗೋಸ್ಕರ, ಜೊತೆಗೆ ಮಕ್ಕಳಿಗೆ ಒಂದು ಸ್ಟೇಜ್ ಪ್ರಿಯರ್ ಹೋಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಪ್ರಜಾವಾಣಿ ಪತ್ರಿಕೆಯನ್ನು ಓದಿಸ್ತಾ ಇರೋದು ಮಕ್ಕಳ ಹೇಳಿಕೆಯಂತೆ. ಜೊತೆಗೆ ಪ್ರಜಾವಾಣಿ ಒಂದು ನ್ಯೂಸ್ ಪೇಪರ್ ಇರೋದ್ರಿಂದ ನಮಗೆ ಕಂಡು ಬಂದಿದೆ. ಮತ್ತೆ ಕ್ಲಬ್ ರಚನೆ ಮಾಡೋದ್ರ ಬಗ್ಗೆ ಹೇಳೋದಾದ್ರೆ, ಇಕೋ ಕ್ಲಬ್ನ ರಚನೆ ಮಾಡಿರುವುದಾಗಿ ಮುಖ್ಯ ಶಿಕ್ಷಕರು ಮಾಹಿತಿಯನ್ನ ನೀಡಿದ್ದಾರೆ. ಸಂಭ್ರಮ ಶನಿವಾರ ಮಾಡ್ಬೇಕಂತ ಇದೆ. ವಾರದಲ್ಲಿ 3ನೇ ಶನಿವಾರ, ತಿಂಗಳಲ್ಲಿ 3ನೇ ಶನಿವಾರ ಮಾಡ್ಬೇಕಂತ ಇದೆ. ಹಾಗಾಗಿ ಬ್ಯಾಗ್ ರಹಿತ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಒಂದು ಸಾರ್ವಜನಿಕ ಸೌಕರ್ಯಗಳ ಬಗ್ಗೆ, ಜೊತೆಗೆ ಆರೋಗ್ಯಕರ ಜೀವನದ ಶೈಲಿ ಬಗ್ಗೆ, ಸಾರ್ವಜನಿಕರಿಗೆ ನೈರ್ಮಲ್ಯದ ಬಗ್ಗೆ, ಘನತ್ಯಾಜ್ಯ ನಿರ್ವಹಣೆ ಬಗ್ಗೆ ಒಂದು ಅರಿವನ್ನ ಮೂಡಿಸ್ತಾ ಇರೋದು ಸಂಭ್ರಮ ಶನಿವಾರದಲ್ಲಿ ನಮ್ಮ ಮಕ್ಕಳ ಹೇಳಿಕೆಯಂತೆ. ಜೊತೆಗೆ ಅದರ ಒಂದು ಡಾಕ್ಯುಮೆಂಟ್ಸ್ ನೋಡಿ ನಾವು ವರದಿಯಲ್ಲಿ ತೋರಿಸಿದೀವಿ. ಜೊತೆಗೆ ಗಣಕಯಂತ್ರದ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಶಾಲೆಯಲ್ಲಿ ಯಾವುದೇ ಒಂದು ಕಂಪ್ಯೂಟರ್ ವ್ಯವಸ್ಥೆ ಇರೋದಿಲ್ಲ. ಹಾಗಾಗಿ ನಾವು ಕೇಳಿದಂಥ ಸಂದರ್ಭದಲ್ಲಿ ಈಗಿನ ಮಾಡಲಿಗೆ ಒಂದು ಕಂಪ್ಯೂಟರ್ ಇದ್ರೆ ಮಕ್ಕಳಿಗೆ ಇನ್ನೂ 6th 7th ಹೋದ್ರೆ ಇನ್ನೂ ಸ್ವಲ್ಪ ಸ್ಥಳದಲ್ಲೇ ಮಕ್ಕಳಿಗೆ ಅದನ್ನ ನಾವು ಮೋಟಿವೇಟ್ ಮಾಡಿದ್ರೆ ಇನ್ನೂ ಜ್ಞಾನ ಅಭಿವೃದ್ಧಿ ಆಗ್ತದೆ ಅಂತ ಕೇಳಿದ್ವಿ. ಹಾಗಾಗಿ ಯಾರಾದರೂ ನಿಮ್ಮ ಶಾಲೆಗೆ ದಾನಿಗಳು, ಕೆಲವು ಶಾಲೆಗಳಿಗೆ ಕಂಪ್ಯೂಟರ್ ಆಲ್ರೆಡಿ 1ನೇ ಕ್ಲಾಸಿನಲ್ಲೇ ಕೊಟ್ಟಿದ್ದಾರೆ, ದಾನಿಗಳು ವಿತರಣೆ ಮಾಡಿದ್ದಾರೆ. ಆದರೆ ನಿಮ್ಮ ಶಾಲೆಯಲ್ಲಿ ಯಾವುದೇ ಒಂದು ದಾನಿಗಳು ವಿತರಣೆ ಮಾಡಿರೋದು ಕಂಡು ಬಂದಿಲ್ಲ. ಮುಖ್ಯ ಶಿಕ್ಷಕರು ಯಾರಾದರೂ ದಾನಿಗಳನ್ನಾದ್ರೂ ಹಿಡಿದು ಅದನ್ನ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಕೂಡ ಅದನ್ನ ವರದಿನಲ್ಲಿ ತೋರಿಸ್ತಿದ್ದೀನಿ. ಜೊತೆಗೆ ಶಾಲಾ ಆವರಣದ ದುರಸ್ತಿ ವಿಷಯಕ್ಕೆ ಕುರಿತಂತೆ ಹೇಳೋದಾದ್ರೆ, ಶಾಲೆ ಉತ್ತಮವಾಗಿದ್ದು ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಇರೋದು ತುಂಬಾ ಕಂಡು ಬಂದಿದೆ. ಜೊತೆಗೆ ಒಂದು ಆಟದ ಮೈದಾನ ಇರುವುದಿಲ್ಲ. ಜೊತೆಗೆ ಕಲಿಕಾ ಹಬ್ಬ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಮಕ್ಕಳನ್ನು ಪ್ರತಿಭಾ ಕಾರಂಜಿಗೆಯಲ್ಲಿ ಸೇರಿಸ್ತಾ ಇದ್ದೀವಿ, ಕಳಿಸ್ತಿದ್ದೀವಿ ಅಂತೇಳಿ ಮುಖ್ಯ ಶಿಕ್ಷಕರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಲಿಕಲಿ ವಿಷಯಕ್ಕೆ ಸಂಬಂಧಪಟ್ಟಂತೆ 1ರಿಂದ 3ನೇ ತರಗತಿಯವರೆಗೆ ನಲಿಕಲಿನ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವು ಸಾಮಗ್ರಿಗಳನ್ನ ಮಕ್ಕಳೊಂದಿಗೆ ಕೊಡ್ತಾರೆ. ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಅದನ್ನ ಗಮನಿಸ್ತಾರೆ, ಹೇಗೆ ಜೋಡಿಸ್ತಾರೆ ಮಕ್ಕಳು. ಪ್ರತಿದಿನ ಒಂದು ಮ್ಯಾಥ್ಸ್ ಅನ್ನ ಕಲಿಬೇಕಾದ್ರೆ, ಒಂದು ಅಂಕಿಅಂಶಗಳನ್ನ ಕಾಗುತ್ತವನ್ನ ಓದ್ಬೇಕಾದ್ರೆ ಅದನ್ನ ಹೇಗೆ ಜೋಡಣೆ ಮಾಡಬೇಕು, ಮತ್ತೆ ಒತ್ತಕ್ಷರಗಳನ್ನ ಹೇಗೆ ಸ್ಪಷ್ಟವಾಗಿ ಹೇಳ್ಬೇಕು ಅನ್ನೋದನ್ನ ನಲಿಕಲಿ ರೂಮಲ್ಲಿ ಡೆಕೋರೇಟ್ ಕೂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಅಂಕಿಅಂಶಗಳನ್ನ ಪ್ರತಿದಿನ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿರುವುದು ಕಂಡು ಬಂದಿದೆ. ಇನ್ನು ಮಧ್ಯಾಹ್ನದ ಬಿಸಿ ಊಟಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಎಲ್ಲ ಸಮರ್ಪಕವಾಗಿ ಅಡುಗೆ ಅವರು ಇನ್ನೇನೋ ರಿಟೈರ್ಡ್ ಆಗ್ತಿದ್ದಾರೆ, ಆದ್ರೂ ಕೂಡ ಅವರ ವಯಸ್ಸಿನಲ್ಲಿ ಎಲ್ಲ ಮಕ್ಕಳಿಗೂ ಒಂದು ಪೌಷ್ಟಿಕಾಂಶವಾದಂತಹ ಆಹಾರವನ್ನ ವಿತರಿಸಿದ್ದಾರೆ. ನಿಗದಿತ ಸಮಯದಲ್ಲಿ ಎಲ್ರಿಗೂ ಪ್ರತಿದಿನ ಮೊಟ್ಟೆಯನ್ನ ವಿತರಿಸ್ತಿದ್ದಾರೆ, ಬಾಳೆಹಣ್ಣು ಕೂಡ ವಿತರಿಸಿದ್ದಾರೆ. ಮತ್ತು ಚಿಕ್ಕಿ ಕೊಡ್ಬೇಕಂತ ಇತ್ತು, ಈಗ 3 ದಿನದಿಂದ ಚಿಕ್ಕಿ ಕ್ಯಾನ್ಸಲ್ ಆಗಿದೆ. ಬಾಳೆಹಣ್ಣು ಮೊಟ್ಟೆ 2 ಮಾತ್ರ ವಿತರಣೆ ಮಾಡಬೇಕು. ಮಕ್ಕಳ ಒಂದು ಪೋಷಕಾಂಶ ದೃಷ್ಟಿಯಿಂದ, ಮಕ್ಕಳ ಒಂದು ಬೆಳವಣಿಗೆ ಒಂದು ಹಿತದೃಷ್ಟಿಯಿಂದ 3 ದಿನ ರಾಗಿ ಮಾಲ್ಟನ್ನ ಕೊಡ್ತಿದ್ದಾರೆ, 1 ದಿನ ಹಾಲನ್ನ ಕೊಡ್ತಿದ್ದಾರೆ. ಹಾಗಾಗಿ ಎಲ್ಲವನ್ನು ನಿರಂತರವಾದ ಯೋಜನೆ ಆಗಿರೋದ್ರಿಂದ ಇದೆಲ್ಲ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯವನ್ನ ಎಲ್ಲ ಮಕ್ಕಳಿಗೂ ಸದುಪಯೋಗ ಆಗಬೇಕು. ಜೊತೆಗೆ ದಾಖಲಾತಿಗಳು ಕೂಡ ನಿರ್ವಹಣೆ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರದಿಂದ ಒಂದು ಸೋಷಲ್ ಆಡಿಟ್ ಅನ್ನ ಮಾಡ್ತಾ ಇರೋದು ಅದು ಉತ್ತಮವಾಗಿ ಕಂಡು ಬಂದಿದೆ. ಒಂದು ಪೋಷಕರ ಅಭಿಪ್ರಾಯದಿಂದ ಕೂಡ ನಿಮ್ಮ ಮುಖ್ಯ ಶಿಕ್ಷಕರು ಕೂಡ ನಾವು ಗಮನಿಸಿದಾಗೆ ಹೆಚ್ಚಿನ ಒಂದು ಆಸಕ್ತಿಯನ್ನ ಮಕ್ಕಳ ಬಗ್ಗೆ ನಿಂತ್ಕೊಂಡು ಊಟ ಮಾಡುವಂತ ಸಂದರ್ಭದಲ್ಲೂ ಕೂಡ ಫಸ್ಟ್ ಊಟ ಅಡುಗೆ ಆದ ತಕ್ಷಣ ರುಚಿ ನೋಡ್ಬೇಕು, ರುಚಿ ಕೂಡ ನೋಡ್ತಿದ್ದಾರೆ. ಅದು ಊಟ ಹೇಗಿದೆ, ಆರೋಗ್ಯವಾಗಿದೆ ಅಂತ ತಿಂದು ಒಂದು ಅರ್ಧ ಗಂಟೆ 10 ನಿಮಿಷ ಆದ್ಮೇಲೆ ಮಕ್ಕಳಿಗೆ ಬಡಿಸ್ಬೇಕು ಅಂತ ಇದೆ. ನಾವು ನೋಡೋಂಥ ಸಂದರ್ಭದಲ್ಲಿ ಮಕ್ಕಳು ಊಟ ಮಾಡೋವರೆಗೂ ಮಕ್ಕಳ ಜೊತೆನೆ ನಿಂತ್ಕೊಂಡು ಊಟ ಎಲ್ಲ ಬಡಿಸಿ ಮಕ್ಕಳು ಕೈ ತೊಳಿತಿದಾರ, ತಟ್ಟೆ ತೊಳಿತಿದಾರ ಅಂತ ಎಲ್ಲವನ್ನೂ ಕೂಡ ಸಮರ್ಪಕವಾಗಿ ಗಮನಿಸ್ತಾ ಇದ್ದಾರೆ. ಅದೊಂದು ತುಂಬಾ ಉತ್ತಮವಾದ ಅಂಶ. ತದನಂತರ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಪೋಷಕರು ಕೂಡ ಹೇಳ್ಬೇಕು, ಜೊತೆಗೆ ಮಕ್ಕಳು ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಹೇಳ್ಬೇಕು ಅಂತ ಕೇಳ್ತಾ, ಇನ್ನು ಹೆಚ್ಚಿನ ರೀತಿಯಲ್ಲಿ ಏನಾದರೂ ಮಾಹಿತಿ ಇದ್ದರೆ ಕೇಳ್ಬೋದು. ಇಲ್ಲ ಅಂತಂದ್ರೆ ಇದುವರೆಗೂ ನನಗೆ ಸಹಕಾರ ಕೊಟ್ಟಂತ ವೇದಿಕೆಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ನಮ್ಮ ನೆಚ್ಚಿನ ಮುದ್ದು ಮಕ್ಕಳಿಗೂ ಹಾಗೂ ಎಲ್ಲ ಪೋಷಕ ವರ್ಗದವರಿಗೂ ನಮ್ಮ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇಷ್ಟು ಹೊತ್ತು ತಮ್ಮ ಜೊತೆ ಶಾಲಾ ಸಭೆ ಮತ್ತು ಪೋಷಕರ ಸಭೆಯ ಕುರಿತು ಸಮಗ್ರ ವಿಷಯ ಮಂಡನೆಯನ್ನು
ಸವಿವರವಾಗಿ ತಿಳಿಸಿದಂತಹ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ವಿದ್ಯಾರ್ಥಿಗಳಿಂದ ಅನಿಸಿಕೆಗಳು. ಮೊದಲಿಗೆ 5ನೇ ತರಗತಿ ವಿದ್ಯಾರ್ಥಿನಿ ವರಲಕ್ಷ್ಮಿ ಅವರಿಂದ ತಮ್ಮ ಅಭಿಪ್ರಾಯವನ್ನು ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಪೇಪರ್ ಮಾಡ್ಬಿಟ್ಟು ನನ್ನ ಹೆಸರು ವರಲಕ್ಷ್ಮಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GLPS ಬೇವಕಲ್ ಕೊಪ್ಪಲು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಶಾಲೆಯು ಬಹಳ ಸುಂದರವಾಗಿದೆ ಹಾಗೂ ಹಸಿರಿನಿಂದ ಕಂಗೊಳಿಸುತ್ತಿದೆ. ಶಾಲೆ ಎಂದರೆ ದೇವಾಲಯ, ಶಿಕ್ಷಕರು ದೇವರು ಎಂದು ಹೇಳುತ್ತಾರೆ. ಶಾಲೆ ಎಂದರೆ ಶಿಸ್ತು, ಶಿಕ್ಷಣ, ಶಿಕ್ಷಕರು, ಗೆಳೆಯರು ಮುಂತಾದ ಚಿತ್ರಣ ಕಣ ಮುಂದೆ ಬರುತ್ತದೆ. ಪ್ರತಿಯೊಂದು ಮಗುವಿಗೂ ತಮ್ಮ ತಮ್ಮ ಶಾಲೆಯ ಬಗ್ಗೆ ಹೆಮ್ಮೆ. ಅದೇ ರೀತಿ ನನಗೂ ನನ್ನ ಶಾಲೆ ಎಂದರೆ ಪ್ರೀತಿ, ಗೌರವ ಮತ್ತು ತುಂಬ ಹೆಮ್ಮೆ ಆಗುತ್ತದೆ. ನಮ್ಮ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ. ನಮ್ಮ ಶಾಲೆಯಲ್ಲಿ ಬಹಳ ಸ್ವಚ್ಛತೆಯಿಂದ ಕೂಡಿದ ಶೌಚಾಲಯ, ಗ್ರಂಥಾಲಯ, ಕ್ರೀಡಾ ಸಾಮಗ್ರಿಗಳು, ಸಾಕಷ್ಟು ನೀರಿನ ಸೌಲಭ್ಯಗಳು ಇನ್ನೂ ಮುಂತಾದ ಸೌಲಭ್ಯಗಳಿವೆ. ನನ್ನ ಶಾಲೆ ನಮ್ಮ ಮನೆಯ ಹತ್ತಿರವಿದೆ ಮತ್ತು ನನ್ನ ಸ್ನೇಹಿತರು ಕೂಡ ನಮ್ಮ ಮನೆಯ ಹತ್ತಿರ ಇದ್ದಾರೆ. ಎಲ್ಲರ ಶಾಲೆಗೂ ಸಮವಸ್ತ್ರ ಧರಿಸಿ ಹಾಗೂ ಶೂ ಸಾಕ್ಸ್ ಧರಿಸಿ ಶಾಲೆಗೆ ಸಂತೋಷದಿಂದ ಸಂಭ್ರಮದಿಂದ ಶಾಲೆಗೆ ಬರುತ್ತೇವೆ. ಉಚಿತ ಸಮವಸ್ತ್ರ ವಿತರಣೆ, ಉಚಿತ ಶೂ ಸಾಕ್ಸ್ ವಿತರಣೆ, ಉಚಿತ ಕ್ಷೀರಭಾಗ್ಯ ವಿತರಣೆ, ಉಚಿತ ಮಧ್ಯಾಹ್ನದ ಬಿಸಿಯೂಟ ವಿತರಣೆ, ಉಚಿತ ಮೊಟ್ಟೆ ವಿತರಣೆ, ಉಚಿತ ಪಠ್ಯ ಪುಸ್ತಕ ವಿತರಣೆ, ಉಚಿತ ವಿದ್ಯಾರ್ಥಿ ವೇತನಗಳು, ಉಚಿತ ಆರೋಗ್ಯ ತಪಾಸಣೆ ಹಾಗೂ ಮಾತ್ರೆಗಳು, ನುರಿತ ಶಿಕ್ಷಕರಿಂದ ಪಾಠ ಬೋಧನೆ, ಕ್ರೀಡಾ ಸಾಮಗ್ರಿಗಳು ಬಳಕೆ ಮತ್ತು ಉತ್ತಮ ಗ್ರಂಥಾಲಯದಲ್ಲಿರುವ ಪುಸ್ತಕಗಳು ಓದಲು ಸಹಕಾರಿಯಾಗಿದೆ. ನಮ್ಮ ಶಾಲೆಯಲ್ಲಿ ಬಳಸುತ್ತಿರುವ ನೀರಿನ ಫ್ಲೋರೈಡ್ ಅಂಶ ಹೆಚ್ಚಾಗಿರುವುದರಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನೀಡುತ್ತೇವೆ ಎಂದು ಗ್ರಾಮಸಭೆ ಬೇವಕಲ್ನಲ್ಲಿ ಶ್ರೀಯುತ ಪ್ರದೀಪ್ ಸರ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು ಆಶ್ವಾಸನೆ ನೀಡಿರುತ್ತಾರೆ. ನಾವು ಚೆನ್ನಾಗಿ ಅಧ್ಯಯನ ಮಾಡಲು ನಮಗೆ ನಮ್ಮ ಶಿಕ್ಷಕರು ಪ್ರೋತ್ಸಾಹಿಸುತ್ತಾರೆ ಹಾಗೂ ಕ್ರೀಡೆಗಳಲ್ಲಿ ಭಾಗವಹಿಸಲು ಸ್ಫೂರ್ತಿ ನೀಡುತ್ತಾರೆ. ನಮ್ಮ ಶಾಲೆಯಲ್ಲಿ ಹಸಿರಿನಿಂದ ಕೂಡಿದ್ದು ಹಸಿರೇ ಉಸಿರು ಎಂಬಂತೆ ನಮ್ಮ ಶಾಲೆ ಕೈತೋಟದಲ್ಲಿ ಬಾಳೆ, ಸೀಬೆ, ಪರಂಗಿ, ನಿಂಬೆ, ಬದನೆ, ಮೂಲಂಗಿ, ಮೆಣಸಿನಕಾಯಿ ಗಿಡಗಳು ಹಾಗೂ ದಾಸವಾಳ, ಗುಲಾಬಿ, ಸೀತಾಫಲ, ಚಪ್ಪರ, ಅವರೆ ಗಿಡ, ತುಳಸಿ, ದೊಡ್ಡಪತ್ರೆ, ನುಗ್ಗೆ ಮರಗಳು, ಕುಂಬಳಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಅಲೋವೆರಾ ಹಾಗೂ ಶೋ ಗಿಡಗಳು ಇನ್ನೂ ಮುಂತಾದ ಗಿಡಗಳನ್ನು ಬೆಳೆಸಿರುತ್ತೇವೆ. ತೆಂಗಿನ ಮರ ಸಹ ಇದ್ದು ತೆಂಗಿನಕಾಯಿಗಳು ಬಿಸಿ ಊಟಕ್ಕೆ ಬಹಳ ಉಪಯುಕ್ತವಾಗಿದೆ. ನಾವೆಲ್ಲರೂ ಪ್ರತಿದಿನ ಶಾಲೆಗೆ ಸಮಯಕ್ಕೆ ಸರಿಯಾಗಿ ಬಂದು ಶಾಲೆಯಲ್ಲಿ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಳ್ಳುತ್ತೇವೆ. ನಾವು ಉನ್ನತ ಸ್ಥಾನ ಪಡೆದುಕೊಳ್ಳಲು ಆಶಿಸುತ್ತೇನೆ ಎಂದು ಹೇಳುವುದರ ಮೂಲಕ ಇಲ್ಲಿಗೆ ಇಷ್ಟು ಮಾತನಾಡಲು ಅವಕಾಶ ನೀಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶಾಲೆ ಕುರಿತು ನನ್ನ ಅಭಿಪ್ರಾಯ ಅನಿಸಿಕೆಯನ್ನು ತಿಳಿಸಿದಂತಹ ವರಲಕ್ಷ್ಮಿಗೆ ಧನ್ಯವಾದಗಳು. ಈಗ ವರ್ಷ ವಿದ್ಯಾರ್ಥಿಗಳಿಂದ ತಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಾರೆ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವರ್ಷ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಬೇವಕಲ್ ಕೊಪ್ಪಲು. ಗೆಲುವಿನ ಸಂಭ್ರಮ ನೆತ್ತಿಗೇರದಿರಲಿ, ಸೋಲಿನ ನೋವು ಮನಸ್ಸಿಗೆ ತಾಕದಿರಲಿ, ಸೋಲು ಗೆಲುವಿನ ನಡುವೆ ಸಮತೋಲನವನ್ನು ಕಾಪಾಡಿಕೊಂಡರೆ ಯಶಸ್ಸೆನ್ನುವುದು ಕಟ್ಟಿಟ್ಟ ಬುತ್ತಿ. ನಮ್ಮ ಶಾಲೆಯಲ್ಲಿ 2 ಶಿಕ್ಷಕರಿದ್ದಾರೆ, 23 ವಿದ್ಯಾರ್ಥಿಗಳು ಇರುತ್ತಾರೆ. ನಮ್ಮ ಶಾಲೆ ಶಿಕ್ಷಕರು ಆದರ್ಶ ಶಿಕ್ಷಕರು. ಅವರು ಚೆನ್ನಾಗಿ ಕಲಿಸುತ್ತಾರೆ. ಅವರು ಅತ್ಯುತ್ತಮ ಉದಾಹರಣೆಗಳೊಂದಿಗೆ ತಿಳಿಸುವರು. ಅವರ ಶಿಸ್ತುಬದ್ಧ ಮತ್ತು ಸಮಯ ಪಾಲಕರು. ಅವರ ಬೋಧನಾ ವಿಧಾನ ಸರಳ ಮತ್ತು ಸುಲಭ. ಅವರು ನಮಗೆ ಒಳ್ಳೆಯ ಅಭ್ಯಾಸಗಳನ್ನು ಮತ್ತು ನೈತಿಕತೆ ಮೌಲ್ಯಗಳನ್ನು ಕಲಿಸುತ್ತಾರೆ. ಅವರು ಎಲ್ಲ ವಿದ್ಯಾರ್ಥಿಗಳಿಗೂ ಸಮವಾಗಿ ಗಮನವನ್ನು ನೀಡುತ್ತಾರೆ. ನನ್ನ ಶಿಕ್ಷಕರ ಬಗ್ಗೆ ನನಗೆ ತುಂಬಾ ಗೌರವವಿದೆ ಮತ್ತು ಹೆಮ್ಮೆ ಇದೆ. ನಮ್ಮ ಶಿಕ್ಷಕರು ಸಹ ನಮ್ಮನ್ನು ತುಂಬಾ ಪ್ರೀತಿಯಿಂದ ಕಾಳಜಿಯಿಂದ ನಮ್ಮನ್ನು ನೋಡಿಕೊಳ್ಳುತ್ತಾರೆ. ಆದ್ದರಿಂದ ನನಗೆ ಶಾಲೆ ಎಂದರೆ ಒಂದು ಸುಂದರವಾದಂತಹ ಒಂದು ದೇವಾಲಯ ಎಂದು ನನಗೆ ನಂಬಿಕೆ. ನನಗೆ
ನನಗೆ ಶಾಲೆಯಲ್ಲಿ ಉತ್ತಮ ನಡತೆ, ನೀತಿ ಮತ್ತು ಶುಚಿತ ಕಲಿಸುತ್ತಾರೆ. ಇಷ್ಟೊತ್ತು ಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೆದರಿಕೆ ಇದ್ರೂ ಸಹ ಧೈರ್ಯವಾಗಿ ಮಾತನಾಡಿದ ವರ್ಷಕ್ಕೆ ಧನ್ಯವಾದಗಳು. ಈಗ ಪೋಷಕರು ಈ ಕಾರ್ಯಕ್ರಮದ ಕುರಿತು ನಮ್ಮ ಅನಿಸಿಕೆಗಳನ್ನು ತಿಳಿಸಬೇಕಾಗಿ ವಿನಂತಿಸುತ್ತೇನೆ. ಮೇಡಮ್ ಅದೊಂದು ಡೈರೆಕ್ಷನ್ ಸ್ಕೂಲ್ ಆಗ್ತದೆ, ಬಿಲ್ಡಿಂಗ್ ಆಗುತ್ತೆ, ಒಂದು ಹಾವು ಬಂದ್ಬಿಟ್ಟಿತ್ತು. ನಾವು ಹೊರಗಡೆ ಇದ್ದೀವಿ, ಅವ್ರು ಫೋನ್ ಹಾಕೋರೆ, ಅವ್ರು ಬಂದು ನಾವೆಲ್ಲಿ ಹೊಡಿಕಾಗೋದು, ಅವ್ರು ಯಾರೋ ಬಂದು ಅದು ಇದು ಮಾಡೋರು. ಅದೊಂದು ಬಿಲ್ಡಿಂಗ್ ಆಗಬೇಕು. ಇದು ಅಡುಗೆ ಕೊಠಡಿ ಚೆನ್ನಾಗಿದೆ ಮೇಡಮ್, ಬರೋದು ಚೆನ್ನಾಗಿದೆ, ವಿದ್ಯುತ್ ವ್ಯವಸ್ಥೆ ಇಲ್ಲ. ವಿದ್ಯುತ್ ವ್ಯವಸ್ಥೆ ಒಂದು ಬೇಕು. ಅದು ಸ್ಕೂಲು ಚೆನ್ನಾಗಿ ಬೇರೆ ಆಮೇಲೆ ಮುಂದೆ ರೋಡ್ಗೆ 2 ಹಂಪ್ಸ್ ಬೇಕಾದ್ರೆ ಶಾಲೆ ವಾತಾವರಣ ಇತ್ತೀಚೆಗೆಲ್ಲ ರೋಡ್ ಮಾಡಿದ್ದು ಅವಾಗ ಹೇಳಿದ್ರು ನಾವು ಮಾಡಕ್ಕೆ ನಮ್ಗೆ ಬರಲ್ಲ ಅಂದರು. ಇವಲ್ಲಿ ನಮ್ಗಾದ್ರು ಹೇಳಿದೆ, ನಮ್ಮ ರಾಜೇಶನೇ ಮಾಡಿಸಿದ್ದು ಹೇಳ್ತಿದ್ದೆ ನಾನು. ಹೇಳಿದವ್ರಿಗೆ ನಮಗೆ ಅದು ಬರಲ್ಲ ಅಂತ. ಲೇಡೀಸ್ ಹೇಳಿ ಎಲ್ಲರೂ ಮಾತಾಡಿಸಿ ಆಟ ಆಡೋಕ್ಕೆ ಮೈದಾನ ಸಾಲದು, ಸ್ವಲ್ಪ ಏನಾದ್ರು ಡೆವಲಪ್ ಮಾಡ್ಕೊಡ್ಬೇಕಲ್ಲ ಒಂದು ಫೀಲ್ಡು. ನಿಮ್ಮ ಗ್ರಾಮ ಪಂಚಾಯತಿಯವ್ರಿಗೆ ಅರ್ಜಿ ಕೊಡ್ಬೋದು. ಶಾಲೆಯಲ್ಲಿ ಇಲಾಖೆ ಶಿಕ್ಷಣ ಇಲಾಖೆಯಲ್ಲಿ ಇದು ಆಮೇಲೆ ಕರ್ಕೊಂಡು ಅವ್ರು ಇಷ್ಟೆಲ್ಲ ಮಾಡಿ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ್ರೆ ಇನ್ನು ಪಂಚಾಯತಿಯಿಂದ ಆಟದ ಮೈದಾನ ಮಣ್ಣು ಹೊಡೆಸ್ಕೊಡೋದು ಅವಕಾಶ ಇತ್ತು, ಮಾಡೋದಿತ್ತು ನರೇಗಾದಲ್ಲಿ. ಬಟ್ ಅದು ಸೇರಿಲ್ಲ ಅಂತಂದ್ರೆ ನಾವು ಅಭಿನಂದನೆ ತೋರಿಸಿರ್ತೀವಿ ಸರ್, ಅವ್ರಿಗೆ ಕ್ರಮ ವಹಿಸ್ತಾರೆ. ಇಲ್ಲಿ ಹಿಂದೆಗಡೆ ಮಣ್ಣು ಬೇಕು ಮೇಡಮ್, ಹಿಂದೆಗಡೆಗೆ ಈ ಜಾಗದಲ್ಲಿ ಅವ್ರು ಸ್ವಲ್ಪ ಡೆವಲಪ್ ಮಾಡಿಸಿ ಕಾಂಕ್ರೀಟ್ ತಗಾರ ಮಾಡಿ ಬೇರೆ ವ್ಯವಸ್ಥೆ ಮಾಡಿ. ವೀರಪ್ಪಣ್ಣ ಹೇಳಿದ್ದಾರೆ. ಮಾತಾಡೋರು ಇಲ್ಲಿ ಬಂದು ಮಾತಾಡ್ಬೋದು. ಬನ್ನಿ, ಯಾರು ಜೋರ ಮಾತಾಡ್ತಾರೆ ಇಲ್ಲಿ ಬಂದು ಮಾತಾಡ್ಬೋದು. ಅವರು ಎಷ್ಟೆನ್ಸ್ ಇದು ಮೇಡಮ್ ಅಲ್ಲಿ ಕಾಂಪೌಂಡು ಸರಿ ಬರಲ್ಲ. ಇಲ್ಲ ಮಾಡಿದ್ದಾರೆ. ಏನು ಇಂಪಾರ್ಟೆಂಟು ಆ ಕಡೆ ಡೆಕೋರೇಷನ್ ಆಗಿ ಅಷ್ಟು ಈಗ ಆ ಕಡೆ ಈ ಎರಡು ಜಾಗ ಸಾಲದು. ಅಲ್ಲಿ 2 ಫ್ಲೋರ್ ಮಾಡ್ಕೊಂಡು 2 ಫ್ಲೋರ್ ಮಾಡ್ಕೊಂಡು ಅವ್ರು ಬಂದ್ರೆ ಆ ಕಡೆ ರೂಮ್ಸ್ ಎಲ್ಲ ಈ ಕಡೆ ಡಂಪ್ ಮಾಡಬೇಕು ಅಂತಾರೆ. ಎಲೆಕ್ಷನ್ ಬಂದಾಗೆಲ್ಲ ಡಂಪ್ ಮಾಡಬೇಕು. ಎಲೆಕ್ಷನ್ ಆದ್ಮೇಲೆ ತಗೊಂಡು ಆ ಕಡೆ ರೂಮ್ಸ್ ಎಲ್ಲ ಆಯ್ತು ಮೇಡಮ್, ಪೋಷಕರ ಸಭೆಯಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿದಂತಹ SDMC ಸದಸ್ಯರಾದ ಬೆಟ್ಟಪ್ಪ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಯುತರು ಶ್ರೀ ಪ್ರದೀಪ್ ಸರ್ ಅವರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು, ಈ ಸಭೆಯನ್ನು ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ. ಮಾತಾಡೋದು ಮಕ್ಕಳು ಸ್ವಲ್ಪ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ವರ್ಷ ಈ ಸಾಮಾಜಿಕ ಪರಿಶೋಧನೆ ಮೊದಲು ಪಂಚಾಯತಿಗಳಲ್ಲಿ ಮಾತ್ರ ಇತ್ತು. ಈಗ ಈ ವರ್ಷದಿಂದ ಈ ವರ್ಷದಿಂದ ಶಾಲೆಗಳಿಗೂ ಬಂದಿದೆ. ನಾನು ನೋಡಿದಂಗೆ ಈ ಶಾಲೆಗೆ ಶಿಕ್ಷಕರು ಯಾವಾಗಲೂ ಆ್ಯಕ್ಟಿವ್ ಆಗಿ ಏನೇ ಒಂದು ಬೇಕಾದ್ರೂ ಏನಾದ್ರು ಒಂದು ಬೇಕು ಅಂತ ಅನಿಸಿದ್ರೆ ಸರಿ ಇದಾಗಬೇಕು ಅಂತ. ಇದೊಂದೇ ಸ್ಕೂಲ್ ಅಂತಲ್ಲ, ಟೋಟಲ್ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಎಲ್ಲ ಶಾಲೆಗಳು ಅಷ್ಟೇ ಏನಾದ್ರು ಒಂದು ಆಗೋವರೆಗೂ ಬಿಡೋದಿಲ್ಲ. ಈ ಮೊನ್ನೆ ನಾವು ಪಂಚಾಯತಿಯಿಂದನೂ ಆಟ ಸಾಮಾನುಗಳು ಅಂದರೆ 11 ಸ್ಕೂಲ್ಗೂ ಆಟ ಸಾಮಾನುಗಳು ಕೊಡ್ತಿದ್ದೀವಿ ಮಕ್ಕಳ ಗ್ರಾಮ ಸಭೆಗೆ. ಜೊತೆಗೆ ನೀವು ಹೇಳ್ದಂಗೆ ವಾಟರ್ ಫಿಲ್ಟ್ರಿಗೂ 15 ಫೈನಾನ್ಸಲ್ಲಿ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ.
ಟೋಟಲ್ 1,70,000 ಅಮೌಂಟ್ ಇರೋದ್ರಿಂದ ಟೆಂಡರ್ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಈ ಸಲ ಮೀಟಿಂಗಲ್ಲಿ ಮಾಡ್ಕೊಂಡು ಟೆಂಡರ್ ಕರೆದು ಅದನ್ನು ಮಾಡ್ಕೊಡ್ತೀವಿ. ಅವ್ರು ಕಂಪಲ್ಸರಿ ಒಂದು ಸ್ಕೂಲ್ಗೆ ಮಕ್ಕಳು ವಾಪಸ್ ಬೇಕನ್ನ ವ್ಯವಸ್ಥೆ ಮಾಡ್ಕೊಡ್ತೀವಿ. ಈ ಸಾಮಾನ್ಯವಾಗಿ ಒಂಥರ ನಂದು ಮೂಲ ಶಾಲೆನೇ, ನಾನು ಟೀಚರ್ ಆಗಿದ್ದು 9 ವರ್ಷ ಕೆಲಸ ಮಾಡಿ ಆಮೇಲೆ ಆ ಡಿಪಾರ್ಟ್ಮೆಂಟ್ ನನಗೆ ಜಾಸ್ತಿ ಶಾಲೆಗಳ ಕಂಡ್ರೆ ಏನು ನಮ್ಮ ಪಂಚಾಯತಿಯಿಂದ ಏನು ಸವಲತ್ತುಗಳನ್ನ ಅಥವಾ ಏನು ಸೌಕರ್ಯನ ಪಂಚಾಯತಿ ವ್ಯಾಪ್ತಿ ಒಳಗಡೆ ಏನು ಮಾಡಿಕೊಡ್ಬೋದು ಖಂಡಿತ ಅದನ್ನು ಮಾಡ್ಕೊಡೋಕ್ಕೆ ಯಾವಾಗಲೂ ಪಂಚಾಯತಿ ಬದ್ಧವಾಗಿರ್ತದೆ. ನಾವು ಅಂದರೆ ಶಾಲೆ ನೋಡೋಕೆ ಈ ಥರ ಇದ್ದಾಗ ಒಂಥರ ಶಾಲೆ ಹೊರಗಡೆ ಬರೋಕ್ಕೆ ಖುಷಿ ಆಯ್ತದೆ. ಈ ಮಕ್ಕಳು ನೀವೆಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಡ್ತೀರಾ, ಕಳಿಸ್ಕೊಟ್ಟು ಸುಮ್ಮನೆ ಒಂದು ವಾತಾವರಣ ಇರಬೇಕಲ್ವ, ಓದೋ ವಾತಾವರಣ. ನೋಡಿ ಸ್ಕೂಲ್ ಒಳಗಡೆ ಬಂದಿದ್ದಾಗ ನಾನು ಅದು ಹೊನ್ನಳ್ಳಿಗೆ ಹೋಗಿದ್ದೆ, ಹೊನ್ನಳ್ಳಿಯಿಂದ ಬಿಸಿಲಲ್ಲಿ ಬಂದಿದ ತಕ್ಷಣ ತಣ್ಣಗೆ ಅನಿಸ್ತದೆ. ಈಗ ಮಕ್ಳಿಗೂ ಅಷ್ಟೇ ವಾತಾವರಣ ಅಂತಾರೆ ಏನೋ ಸುತ್ತ ಹಸಿರು. ಈಗ ಪುಟ್ಟಿ ಓದ್ಬೇಕಾದ್ರೆ ಬರೀ ಏನಾರ ಸ್ಕೂಲ್ ಮರಗಳು ಓದ್ತಾಳ ಅಥವಾ ಕಾಡಲ್ಲಿರೋ ಮರಗಳನ್ನೆಲ್ಲ ಓದ್ತಾಳ ಅನಿಸ್ತು. ಅಷ್ಟು ಮರಗಳು, ಅಷ್ಟು ತರಕಾರಿಗಳು, ಅಂದರೆ ಅವ್ರಿಗೆ ಏನು ಈಗ ಸಾಮಾನ್ಯವಾಗಿ ಎಲ್ಲ ಟೀಚರ್ಸ್ ಹೇಳ್ತಾನೆ ಇರ್ತಾರೆ ಏನಂದ್ರೆ ಬರುವಂಥ ರಿಸೀವ್ಟದ್ದು ಇದೇನೈತೆ ಅಮೌಂಟು ತರಕಾರಿಗೆ ಬರೋದು ಸಾಕಾಗಲ್ಲ ಅಂತ ಹೇಳ್ತಿರ್ತಾರೆ. ಹಂಗಾಗಿ ಈ ಥರ ತರಕಾರಿ ಗಿಡಗಳನ್ನ ಹಾಕೊಂಡು ಅದನ್ನ ಮೇಂಟೈನ್ ಮಾಡಿಕೊಂಡು ಅಂದರೆ ಮಕ್ಕಳು ಒಳ್ಳೆ ಪೌಷ್ಟಿಕಾಂಶಯುಕ್ತ ಆಹಾರನ ಮಕ್ಕಳು ಕೊಡಬೇಕು ಅಂತಂದರೆ ಒಂದಷ್ಟು ತರಕಾರಿನ ಜಾಸ್ತಿ ಹಾಕಿದ್ರೆ, ಈಗ 20 ಮಕ್ಳು ಇದ್ಬಿಟ್ಟು ನಾವು 10 ರೂಪಾಯಿ ತರಕಾರಿ ತಂದರೆ ಏನಾಯ್ತದೆ ಆಗೋದಿಲ್ಲ. ಹಂಗಾಗಿ ಇಂಥ ತರಕಾರಿಗಳನ್ನೆಲ್ಲ ಬೆಳ್ಕೊಂಡು ಆಸಕ್ತಿಯುತವಾಗಿ ಏನು ಶಾಲೆನ ನಡೆಸ್ಕೊಂಡು ಹೋಗ್ತಾರೆ. ಅವ್ರಿಗೆ ಎಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಇಬ್ಬರು ಶಿಕ್ಷಕರಿಗೆ ಧನ್ಯವಾದಗಳನ್ನ ಇಷ್ಟಪಡ್ತೀನಿ. ಈಗ ಅವರೆಲ್ಲ ಆಸಕ್ತಿ ಇಟ್ಕೊಂಡು ಮಾಡ್ಬೇಕಾದ್ರೆ ಕಲಿಬೇಕಾಗಿರೋ ಜವಾಬ್ದಾರಿ ಯಾರ್ದು? ನೀವು ಅಷ್ಟೇ. ನಿಮ್ಮ ತಂದೆ ತಾಯಿಗಳು ಯಾರು ಏನೋ ದೊಡ್ಡ ಶ್ರೀಮಂತ ಮಕ್ಕಳೇನಿರಲ್ಲ ಅಲ್ವಾ, ಅವ್ರ ಪಾಪ ಕೂಲಿನೋ ನಲ್ಲಿನೋ ಮಾಡ್ಕೊಂಡು ನಿಮ್ನ ಇಲ್ಲಿ ಕಳಿಸ್ತಿರ್ತಾರೆ ನಮ್ಮ ಮಕ್ಕಳು ಓದ್ಲಿ ಅಂತ. ಸರ್ಕಾರ ನಿಮ್ಗೆ 2 ಜೊತೆ ಬಟ್ಟೆ, ಶೂ ಎಲ್ಲ ವ್ಯವಸ್ಥೆ ಮಾಡ್ಕೊಡೈತಲ್ವಾ, ಹಾಲು ಊಟ ಎಲ್ಲ. ನನ್ನ ಮೇಲೆ ನೀವೇನ್ ಮಾಡ್ಬೇಕು ಹೇಳ್ಕೊಟ್ಟಿದ್ದೀನ, ನೀವು ಕಲಿಕೆ ಕಡೆಗೆ ಏನ್ ಮಾಡ್ಬೇಕು, ಹೆಚ್ಚು ಕೊಡ್ಬೇಕು. ಈಗ ನೋಡಿ ಇಲ್ಲೆಲ್ಲ ಇಡೀ ವರದಿ ಒಳಗಡೆ ಏನೇನು ನಿಮ್ಮ ಶಾಲೆಗಳಲ್ಲಿ ಏನೇನು ಮಾಡಿದ್ದೀರಾ ಅಂತ ಎಲ್ಲನೂ ವಿಸ್ತಾರವಾಗಿ ಬರ್ದವ್ರೆ, ಮತ್ತೆ ಮೇಡಮ್ ಎಲ್ಲ ವಿಸ್ತಾರವಾಗಿ ಓದೋರೆ. ಇನ್ನೂ ಈಗ ಮೇಡಮ್ ಹೇಳಿದ್ರು 24 ಇದ್ದದ್ದು 23 ಆಗೈತೆ ಅಂತ. ಮಕ್ಕಳು ಹಾಜರಾತಿ ಮತ್ತೆ ದಾಖಲಾತಿ ಜಾಸ್ತಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನೀವು ಪೋಷಕರಾಗಿರೋರು ಏನ್ ಮಾಡ್ಬೇಕು, ನಿಮ್ಮ ಊರಲ್ಲಿರುವಂತ ಮಕ್ಕಳು ಬೇರೆ ಯಾವ್ದೋ ಪ್ರೈವೇಟ್ ಕಾನ್ವೆಂಟಿಗೋ ಹೊರಗಡೆಗೆ ಹೋಗೋದೊಂದು ನೀವು ಇಲ್ಲಿ ಸಂಖ್ಯೆನ ಜಾಸ್ತಿ ಮಾಡೋದ್ರಿಂದ ಆಟೋಮೆಟಿಕ್ ಶಿಕ್ಷಕರ ಸಂಖ್ಯೆನೂ ಜಾಸ್ತಿ ಆಯ್ತದೆ. ಮಕ್ಕಳ ಸಂಖ್ಯೆ ಜಾಸ್ತಿ ಆದ್ರೆ ಶಿಕ್ಷಕರ ಸಂಖ್ಯೆ ಜಾಸ್ತಿ. ನೀವೇನು ಸವಲತ್ತುಗಳನ್ನ ಕೇಳ್ತಿರ್ತೀರಿ ಆ ಸವಲತ್ತುಗಳು ಹೆಚ್ಚಿಗೆ ಸಿಗ್ತವೆ. ಈಗ ನೋಡಿ ಅದು ಗಿಡಗಡನಕೊಪ್ಪಲು ಗಿಡಗಡನಕೊಪ್ಪಲು ಸ್ಕೂಲ್ ಮುಚ್ಚೋಯ್ತು, ಇಲ್ಲಿ ಕೊಂತೆಗಡನಕೊಪ್ಪಲು ಸ್ಕೂಲ್ ಮುಚ್ಚೋಯ್ತು, ಬಿಲ್ಲೆನಲ್ಲಿ ನೀವು ನಿಮ್ಮ ಈಗ ಎಲ್ಲಾದ್ರೂ ಧನವಂತರು ಇರಲ್ಲ, ಯಾರೋ ಒಂದಿಬ್ರು ಇರ್ತಾರೆ, ಎಲ್ಲ ಹೊರಗಡೆ ಸೇರ್ಸ್ಕೋತಾರೆ. ಬಟ್ ಎಲ್ಲ ಮಕ್ಳಿಗೂ ನಿಮ್ ಸ್ಕೂಲಲ್ಲಿ ನಿಮ್ ಊರಲ್ಲಿ ಒಂದು ಸ್ಕೂಲ್ ಇತ್ತು ಅಂತಂದ್ರೆ ಯಾರೋ ಒಂದಷ್ಟು ಬಡವ್ರ ಮಕ್ಳುಗಳನ್ನ ಸೇರ್ಸಕ್ಕಾರ ಅನುಕೂಲ ಆಯ್ತದ. ಹಂಗಾಗಿ ಸ್ಕೂಲ್ನ ಉಳಿಸ್ಕೋಬೇಕಾಗಿರೋಂಥ ಜವಾಬ್ದಾರಿ ಶಿಕ್ಷಕರದು. ಅವ್ರ ಪ್ರಾಮಾಣಿಕ ಪ್ರಯತ್ನವನ್ನು ಅವ್ರು ಮಾಡ್ತಾರೆ ಅಂದಮೇಲೆ ಅದ್ರ ಜೊತೆಗೆ ನಿಂತ್ಕೋಬೇಕಾಗಿದ್ದು ನಿಮ್ಮ ಪೋಷಕರಾಗಿ ನಿಮ್ದು ಜವಾಬ್ದಾರಿ. ಹಂಗಾಗಿ ನಿಮ್ಮ ಮುಂದಿನ ವರ್ಷ, ಈಗ ಮಾರ್ಚ್ ಬಂತು ಮುಗೀತಿ ಈ ವರ್ಷ, ನೆಕ್ಸ್ಟ್ ಮತ್ತೆ ಜೂನಿಂದ ಏನು ಸ್ಕೂಲ್ ಓಪನ್ ಆಗುತ್ತೆ, ಮೇ ಜೂನಿಂದ, ಅವಾಗ ಮತ್ತೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗೋ ರೀತಿ ನೀವು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಮಕ್ಳುಗಳು ಇರ್ತವೆ, ಈ ವರ್ಷ ಸ್ಕೂಲಿಗೆ ಸೇರಿಸ್ಬೇಕು ಅಂತಿರ್ತಾರೆ, ಅಂತ ಮಕ್ಳುಗಳನ್ನ ಇಲ್ಲಿಗೆ ಅಡ್ಮಿಷನ್ ಮಾಡೋಕ್ಕೆ ನೀವು ಅವ್ರಿಗೆ ಏನು ಮಾಡಿ ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ಅನುಕೂಲ ಆಗಿರ್ತದೆ. ಮಕ್ಕಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಿದ್ದೇನೆ. ಶ್ರೀಯುತರು ಶಾಲೆ ಬಗ್ಗೆ ಮತ್ತು ಶಿಕ್ಷಕರ ಬಗ್ಗೆ ಸಕಾರಾತ್ಮಕವಾಗಿ ಹೇಳಿ ಮತ್ತೆ ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮ ಕಿವಿ ಮಾತುಗಳನ್ನು ಹೇಳೋದರ ಮೂಲಕ ಇಷ್ಟೊಂದು ಮಾತನಾಡಿದವರಿಗೆ ನಮ್ಮ ಶಾಲಾ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ಅದೇ ರೀತಿ ಸಮಗ್ರ ಶಿಕ್ಷಣ ಯೋಜನೆ ಕರ್ನಾಟಕ ಸಾಮಾಜಿಕ ಪರಿಶೋಧನೆ ವ್ಯವಸ್ಥಾಪಕರಾದಂತಹ ಶ್ರೀಮತಿ ರೂಪಾ ಮೇಡಮ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಶಾಲೆಯಲ್ಲಿ ಎಲ್ಲರಿಗೂ ಕಿವಿ ಮಾತನ್ನು ತಿಳಿಸಿದಂತಹ ಅವರಿಗೆ ನಮ್ಮ ಶಾಲಾ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಧನ್ಯವಾದಗಳು. ಅದೇ ರೀತಿ ಸಾಮಾಜಿಕ ಪರಿಶೋಧನಾ
ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀನಿವಾಸ್ ಸರ್ ಮತ್ತು ವಿನೋದ್ ಸರ್ ಅವರು ಸಹ ಈಗ ನಮ್ಮ ಶಾಲಾ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಶಾಲೆಯ SDMC ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೂ ಎಲ್ಲರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ಶಾಲಾ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳು. ನಮ್ಮ ಶಾಲಾ ಮುಖ್ಯ ಶಿಕ್ಷಕಿಯಾದಂಥ ಶ್ರೀಮತಿ ವಿಜಯ ಮೇಡಮ್ ರವರು ನಮ್ಮ ಶಾಲಾ ಕಾರ್ಯಕ್ರಮದ ಪರವಾಗಿ ಶಾಲಾ ಪರವಾಗಿ ವೈಯಕ್ತಿಕವಾಗಿ ಧನ್ಯವಾದಗಳು. ಅದೇ ರೀತಿ ವಿದ್ಯಾರ್ಥಿಗಳ ನಿಮಗೂ ಈ ಕಾರ್ಯಕ್ರಮದ ರೂವಾರಿಗಳಾದ ನಿಮಗೂ ಸಹ ಈ ಕಾರ್ಯಕ್ರಮದ ಕುರಿತು ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ನಿರೂಪಣೆಯನ್ನ ನಡೆಸಿಕೊಟ್ಟಂತ ಸರಸ್ವತಿ ಮೇಡಮ್ ಅವರಿಗೂ ತುಂಬ ಹೃದಯದ ಧನ್ಯವಾದ. ಯಾರ್ಯಾರು ಕೊಟ್ಟಿದ್ರು ಬಿಸ್ಕೆಟ್ಸ್